ಚಿತ್ತ ಚೈತ್ತ ಅನ್ನೋ ವಿಭಾಗಗಳನ್ನು ಮಾಡ್ತಾ ಇದ್ದಾರೆ. ಚಿತ್ತ ಅನ್ನೋದು ಮನಸ್ಸಿಗೆ ಮೂಲಭೂತವಾದಂತಹ ಒಂದು ಪ್ರಕ್ರಿಯೆ. ಅದನ್ನು ಸಂವಿತ್ ಅಂತ ಕರೀತಾರೆ, ಅಥವಾ ಪ್ರಜ್ಞಾನ ಅಂತ ಕರೀತಾರೆ, ವಿಜ್ಞಾನ ಘನ ಅಂತ ಕರೀತಾರೆ. ಬೌದ್ಧರಲ್ಲಿ ಅದನ್ನು ವಿಜ್ಞಾನ, ಆರಂಭದ ವಿಜ್ಞಾನ ಇತ್ಯಾದಿಯ ಕರೀತಾರೆ. ಇದನ್ನು ಚಿತ್ತ ಅಂತ ಕರೆದು ಚೈತ್ತ ಅಂದರೆ ಅದರಿಂದ ಯಾವ್ಯಾವುದು ಬರುತ್ತೋ ಇದು ಚಿತ್ತ. ಇರೋದೆಲ್ಲವೂ ಕೂಡ ಚಿತ್ತ ಚೈತ್ತ ವಿಭಾಗಗಳೇ ವಿನಃ. ಅಂದರೆ ಇದನ್ನು ಯಾತಕ್ಕೆ ಹೇಳ್ತಿದ್ದಾರೆ, ಇನ್ ಕಾಂಟ್ರಾಸ್ಟ್ ಟು ಭೂತ ಭೌತಿಕ. ಹೊರಗೊಂದು ಪದಾರ್ಥ ಇದೆ, ಈ ಪದಾರ್ಥಕ್ಕೊಂದು ಉತ್ಪತ್ತಿ ಇದೆ. ಅಂದರೆ ಈ ಮೂಲಭೂತವಾಗಿ ಪಂಚಭೂತಗಳು ಉಂಟು, ಪಂಚಭೂತಗಳಿಂದ ಆದಂತಹ ಪ್ರಪಂಚ ಉಂಟು. ಈ ಪ್ರಪಂಚದಲ್ಲಿರತಕ್ಕಂತಹದ್ದು ಚಿತ್ತಕ್ಕೆ ವಿಷಯವಾಗುತ್ತೆ ಅನ್ನೋ ಒಂದು ವಾದ, ರಿಯಲಿಸಮ್ ಇದೆಯಲ್ಲ, ಇದಕ್ಕೆ ವಿರುದ್ಧವಾಗಿ ಭೂತ ಭೌತಿಕ ಎರಡೂ ಇಲ್ಲ, ಚಿತ್ತ ಚೈತ್ತ ಅಂತ ಅನ್ನೋದಿದೆ. ಇಲ್ಲಿ ಚಿತ್ತ ಚೈತ್ತ ವಿಭಾಗ ಮಾಡಿರೋದು ಐಡಿಯಲಿಸ್ಟಿಕ್ ಪೊಸಿಷನ್. ಇಲ್ಲಿ ವಿಭಾಗ ಮಾಡಿರೋದು ಹೊರಗಡೆ ಇರತಕ್ಕಂತಹ ವಿಷಯಗಳು ವಾಸ್ತವವಾಗಿ ಇಲ್ಲ, ನಮ್ಮ ಗ್ರಹಣದಿಂದ ಅವು ಇವೆ. ಈ ಗ್ರಾಹ್ಯ ಗ್ರಾಹಕ ಭಾವ ಇರೋದ್ರಿಂದ ಇದು ವಿಷಯ ಅಂತ ನಮಗೆ ಕಾಣುತ್ತೆ ಅಂತ ಇಲ್ಲಿವರೆಗೆ ಅದನ್ನು ಹೇಳ್ಕೊಂಡು ನಾವು. ಅಂದ್ರೇನು, ಒಂದು ಐಡಿಯಲಿಸ್ಟಿಕ್ ಪೊಸಿಷನ್. ಜಗತ್ತು, ಜೀವ ಮತ್ತು ಬ್ರಹ್ಮ, ಇದು ಮೂರು ಪ್ರತಿಯೋಗಿಗಳು. ಈ ಮೂರನ್ನು ಕುರಿತು ಜಿಜ್ಞಾಸೆ ಇರೋದೆಲ್ಲವೂ ಕೂಡ. ಇದು ಮೂರರಲ್ಲಿ ಈ ಪರಸ್ಪರ ಸಂಬಂಧ ಹೇಗೆ ಅಂದರೆ, ಒಂದು ಪೊಸಿಷನ್ ಏನು, ಮೂರೂ ಕೂಡ ಪ್ರತ್ಯೇಕವಾಗಿ ಇರತಕ್ಕದ್ದು. ಬ್ರಹ್ಮ, ಜೀವ, ಜಗತ್ತು ಪ್ರತ್ಯೇಕವಾಗಿ ಅಸ್ತಿತ್ವ ಅಂತ ಅನ್ನೋದಿದೆ. ಬ್ರಹ್ಮ ಒಬ್ಬ ಇದ್ದಾನೆ, ಜೀವ ಅಂತ ಇನ್ನೊಂದಿದೆ. ಬ್ರಹ್ಮ ಜೀವ ಯಾವಾಗಲೂ ಒಂದಾಗೋದು ಸಾಧ್ಯ ಇಲ್ಲ. ಮುಕ್ತಿಯಲ್ಲಿ ಕೂಡ ಅದು ಬೇರೆ ಬೇರೆಯಾಗಿಯೇ ಇರಬೇಕು. ಇದು ಎರಡು ಅಲ್ಲದೇನೆ ಒಂದು ಜಗತ್ತು ಅಂತ ಒಂದಿದೆ. ಈ ಜಗತ್ತು ಅಂತ ಅನ್ನೋದಕ್ಕೆ ಒಂದು 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 ಪ್ರಾಕ್ ಬನ್ನಿ. ಈ ಮೂರು ಪ್ರತಿಯೋಗಿಗಳಲ್ಲಿ ಬ್ರಹ್ಮ, ಜೀವ, ಜಗತ್ತು, ಇದು ಒಂದು ಪೊಸಿಷನ್ ಏನು, ಇದು ಮೂರೂ ಕೂಡ ಪರಸ್ಪರ ಸ್ವತಂತ್ರವಾಗಿ ಇರತಕ್ಕದ್ದು. ಜೀವ ಅನ್ನೋದು ನಮಗೆಲ್ಲ ಸಂಬಂಧಪಟ್ಟಿದ್ದು, ಜಗತ್ತು ಹೊರಗಡೆ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು, ಬ್ರಹ್ಮ ಅಂತನ್ನೋದು ಎರಡಕ್ಕೂ ಗಮ್ಯನಾಗಿ ಇರತಕ್ಕದ್ದು. ಅದರ ಉತ್ಪತ್ತಿ ಬ್ರಹ್ಮನಿಂದ ಜಗತ್ತು ಹುಟ್ಟಿತು, ಅಥವಾ ಬ್ರಹ್ಮನಿಂದ ಜೀವ ಅಂಶಭೂತವಾಗಿ ಆಯಿತು ಅಂತನ್ನೋದು ಬೇರೆ. ಇಲ್ಲಿ ಮೊದಲನೇ ವಾದ ಏನು, ಮೂರು ಸ್ವತಂತ್ರವಾಗಿ ಇರತಕ್ಕದ್ದು. ಜೀವ ಅಂತನೋ ಸ್ವತಂತ್ರವಾಗಿ ಇದೆ, ಬ್ರಹ್ಮನನ್ನು ಪಡ್ಕೊಳ್ಬೇಕು ಅಂತನ್ನೋ ಒಂದು ಅಭಿಲಾಷೆ ಜೀವಕ್ಕೆ ಸಹಜವಾಗಿ ಇದೆ. ಬ್ರಹ್ಮನ ಕಡೆ ಪ್ರವೃತ್ತಿ ಇದೆ. ಈ ಪ್ರವೃತ್ತಿ ಇಲ್ಲದೆ ಇದ್ದರೆ ಬ್ರಹ್ಮನಿಗೂ ಜೀವನಿಗೂ ಸಂಬಂಧ ಇಲ್ಲ. ಈ ಪ್ರವೃತ್ತಿ ಸಹಜವಾಗಿ ಇರೋದ್ರಿಂದ ಜೀವ ಬ್ರಹ್ಮದ ಕಡೆ ಹೋಗ್ತಾ ಇದೆ ಅಷ್ಟೇ ವಿನಃ ಬ್ರಹ್ಮಕ್ಕೆ ಅಯಸ್ಕ ಅಂತವತ್ತು ಈ ಜೀವನನ್ನ ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳತಕ್ಕಂತಹ ಶಕ್ತಿ ಇಲ್ಲ. ಇದು ನ್ಯಾಯ ವೈಶೇಷಿಕ ಮಠಗಳಲ್ಲಿ ಈ ಒಂದು ಪುರುಷನ ಬ್ರಹ್ಮನಿಗೂ ಜೀವನಿಗೂ ಸಹಜವಾಗಿ ಯಾವ ಸಂಬಂಧವೂ ಇಲ್ಲ. ಇವಾಗ ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ, ಅಗ್ನೇಹೇ ವಿಸ್ಫುಲಿಂಗ ಇವ, ಬೆಂಕಿಯಿಂದ ಕೆಂಡಗಳು ಹೇಗೆ ಬರುತ್ತೋ, ಆ ಕಿಡಿಗಳು ಹೇಗೆ ಬರುತ್ತೋ, ಈ ಕಿಡಿಗಳು ಬಂದಾಗಿ ಜೀವಸ್ಥಾನೀಯ ವಿಸ್ಫುಲಿಂಗ. ಬೆಂಕಿ ಬ್ರಹ್ಮನಿಂದಲೇ ಜಗತ್ತು ಬಂತು ಅನ್ನೋದು ಔಪನಿಷದ ದರ್ಶನದಲ್ಲಿ. ಇದು ಪ್ರತ್ಯೇಕವಾಗಿ ಮೂರು ದ್ವೈತ, ವಿಶಿಷ್ಟಾದ್ವೈತ ಮತ್ತು ಅದ್ವೈತದಲ್ಲಿ ಬೇರೆ ಬೇರೆಯಾಗಿ ಹೋಯಿತು. ನೈಯಾಯಿಕರು ಮತ್ತು ವೈಶೇಷಿಕರು ಏನು ಹೇಳ್ತಾರೆ, ಈ ಬ್ರಹ್ಮನಿಗೂ ಜೀವನಿಗೂ ಈಗ ಸಂಬಂಧ ಇಲ್ಲ. ಬ್ರಹ್ಮ ಅಂತನೋದು ಒಂದು ಕ್ಯಾಟಗರಿ, ಜೀವ ಅಂತನೋದು ಇನ್ನೊಂದು ಕ್ಯಾಟಗರಿ, ಈ ಜಗತ್ತು ಅಂತನೋದು ಮೂರನೇ ಕ್ಯಾಟಗರಿ. ಜಗತ್ತು ಭೂತ ಭೌತಿಕ ಅಚೇತನವಾದದ್ದು, ಈ ಜೀವ ಅಂತನೋದು ಚೇತನವಾದದ್ದು, ಬ್ರಹ್ಮ ಅಂತನ್ನೋದು ಪರಾತ್ಪರವಾದ ವಸ್ತು. ಸೊ ಜೀವನಿಗೆ ನೆಲೆ ಇರಬೇಕಾದ್ರೆ ಬ್ರಹ್ಮ ಅಂತ ಇರಬೇಕು. ಈ ಬ್ರಹ್ಮನಲ್ಲಿ ಜೀವ ಇರದೇ ಇದ್ರೆ
ಜೀವನಿಗೆ ಮುಕ್ತಿ ಅಂತಿಲ್ಲ, ಅಪವರ್ಗ ಅಂತಿಲ್ಲ, ಕೈವಲ್ಯ ಅಂತಿಲ್ಲ. ಇದು ಅವರ ಪೊಸಿಷನ್. ಅಂದ್ರೆ ಏನು, ಮೂರಕ್ಕೂ ಕೂಡ ಮೂರು ಸ್ವತಂತ್ರ ಪ್ರತಿಯೋಗಿಗಳು, 3 ಇಂಡಿಪೆಂಡೆಂಟ್ ಯೂನಿಟ್ಸ್. ಇದನ್ನ ಆಸ್ತಿಕ ದರ್ಶನಗಳಲ್ಲಿ ಅಷ್ಟಾಗಿ ಒಪ್ಪಿಕೊಂಡಿಲ್ಲ. ಬ್ರಹ್ಮನನ್ನ ಒಂದು ಮಟ್ಟ ಹೆಚ್ಚು ಅಂತ ಪರಿಗಣನೆ ಮಾಡಿದ. ಇದು ಎರಡು ಒಂದು ಕ್ಯಾಟಗರಿ, ಬ್ರಹ್ಮ ಇನ್ನೊಂದು ಕ್ಯಾಟಗರಿ. ಬ್ರಹ್ಮನಿಗೆ ಪರತಂತ್ರವಾಗಿ ಜೀವ ಮತ್ತು ಜಗತ್ತು ಎರಡೂ ಇದೆ. ಬ್ರಹ್ಮ ಸ್ವತಂತ್ರ. ಇಲ್ಲಿ ಮೂರೂ ಸ್ವತಂತ್ರವಾದ ಪ್ರತಿಯೋಗಿಗಳು ಅಂತಲ್ಲ, ಬ್ರಹ್ಮ ಸ್ವತಂತ್ರನಾದವನು, ಅವನಿಗೆ ಪರತಂತ್ರವಾಗಿ ಜೀವ ಅಂತ ಇದೆ, ಜಗತ್ತು ಅಂತ ಇದೆ. ಜೀವ ಜಗತ್ತು ಪರಸ್ಪರ ಸ್ವತಂತ್ರವಾಗಿದೆ. ಜೀವಕ್ಕೆ ಜಗತ್ತು ಅಧೀನ ಅಲ್ಲ, ಜಗತ್ತಿಗೆ ಜೀವ ಅಧೀನ ಅಲ್ಲ. ಇವರಿಬ್ಬರೂ ಕೂಡ ಬ್ರಹ್ಮನಿಗೆ ಅಧೀನ. ಸೊ ಇವರಲ್ಲಿ ಅನಪೇಕ್ಷಿತ ಅಂದ್ರೆ ಪರಸ್ಪರ ಅಪೇಕ್ಷೆ ಇಲ್ಲದೇನೆ ಇದು ಸ್ವತಂತ್ರವಾಗಿದೆ, ಜೀವ ಜಗತ್ತು. ಬ್ರಹ್ಮ ಮಾತ್ರ ಇದಕ್ಕೆ ವ್ಯತಿರಿಕ್ತವಾಗಿ ವಿಭಿನ್ನನಾಗಿ ಸ್ವತಂತ್ರನಾಗಿ ಇದ್ದಾನೆ. ಇದು ಎರಡನೇ ವಾದ. ಉಪನಿಷತ್ತುಗಳು ಹೇಳೋದ್ರಲ್ಲಿ ಮೊದಲನೇದು. ಇನ್ನು ಮೂರನೇ ವಾದ ಏನು, ಈ ಜೀವ ಅಂತನ್ನೋನು ಬ್ರಹ್ಮನಿಗೇ ಸೇರಿದ್ದು, ಜಗತ್ತು ಇರೋದ್ರಿಂದ ಜೀವಭಾವ ಅಂತ ಇದೆ, ವಾಸ್ತವವಾಗಿ ಜೀವ ಅಂತ ಇಲ್ಲ. ಜೀವಭಾವ ಅಂತ ಇದೆ. ಜೀವಭಾವ ಯಾವಾಗ ಬರುತ್ತೆ, ಈ ಜಗತ್ತಿನ ಸಂಬಂಧ ಇದ್ದಾಗ ಜೀವಭಾವ ಅಂತ ಇದೆ. ಜಗತ್ತಿನ ಸಂಬಂಧ ಹೋದ ಮೇಲೆ ಅವನು ಬ್ರಹ್ಮನಿಗೆ ಸೇರಿದವನೇ. ಇದು ಮೀಮಾಂಸಕರವಾದ. ಮೀಮಾಂಸಕರು ಈ ಜೀವ ಅಂತನ್ನೋನಿಗೆ ಅಚೇತನದ ಸಂಬಂಧ ಇರತಕ್ಕಂಥ ಚೇತನ, ಅಚೇತನದ ಸಂಬಂಧ ಹೋಗ್ಬಿಟ್ರೆ ಇವನಿಗೆ ಬ್ರಹ್ಮ ಅಂತನ್ನೋದೆ. ನಮ್ಮಲ್ಲೂ ಕೂಡ ಉಪಾಧಿ ವಿಶಿಷ್ಟೋ ಈ ಜೀವ, ಉಪಾಧಿ ವಿಲಯನೇ ಬ್ರಹ್ಮ. ಉಪಾಧಿ ಇದ್ರೆ ಅವನು ಜೀವ ಅಂತ ಕರಿತೀವಿ, ಉಪಾಧಿ ಇಲ್ಲದೆ ಇದ್ರೆ ಅವನು ಬ್ರಹ್ಮನೇ. ಈ ಚೇತನ ಅಚೇತನ ಇವುಗಳ ಸಂಬಂಧದಿಂದ ಜೀವಭಾವ ಅಂತ ಇರೋದು ಜೈನ ಬೌದ್ಧ ಇವರಲ್ಲಿಯೂ ಉಂಟು. ಮೀಮಾಂಸಕರಲ್ಲಿ ಹೇಗಿದೆಯೋ ಜೈನರವಾದವೂ ಇದೇನೆ. ಚೇತನ ಅಚೇತನ ಅಪೃಥಕ್ ಸಿದ್ಧವಾಗಿ, ಅಂದ್ರೆ ಏನು ಬೇರೆ ಬೇರೆ ಮಾಡೋದಕ್ಕಾಗದೆ ವ್ಯವಹಾರದಲ್ಲಿ ಇರತಕ್ಕಂತಹದ್ದು. ಅವರ ಕರ್ಮಗಳಿಂದ ಕ್ರಿಯೆಗಳಿಂದ ಈ ಅಜೀವ ಅಂತಂದ್ರೆ ಅಚೇತನವನ್ನ, ಜಗತ್ತಿನ ಸಂಬಂಧವನ್ನ ತೊಡೆದು ಹಾಕೊಂಡು ಬಿಟ್ರೆ ಹಕ್ಕಿ ಹೇಗೆ ತನ್ನ ಧೂಳನ್ನು ಕೊಡದುಕೊಂಡು ಮೇಲೆ ಹೋಗುತ್ತೋ ಹಾಗೆ ಆತ್ಮ ಲಘುವಾಗಿ ಮೇಲೆ ಹೋಗ್ತಾನೆ. ಮೇಲೆ ಹೋದಾಗ ಅವನೇ ಕೈವಲ್ಯ ಸ್ಥಿತಿ ಮುಟ್ಟುತ್ತಾರೆ. ಅಂದ್ರೆ ಏನು, ಫಂಡಮೆಂಟಲಿ ದೇ ಆರ್ ನಾಟ್ ವೆರಿ ಡಿಫರೆಂಟ್. ಈ ಎರಡನೇ ವಾದ ಇದೆಯಲ್ಲ, ಈ ಅಪೃಥಕ್, ಈ ಬ್ರಹ್ಮ ಒಂದು ಪ್ರತಿಯೋಗಿ, ಜೀವ ಜಗತ್ತು ಇನ್ನೊಂದು ಪ್ರತಿಯೋಗಿ. ಇದು ವೇದಾಂತದ ಪೊಸಿಷನ್. ಮೂರನೇದು ಮೀಮಾಂಸ, ಜೈನ, ಬೌದ್ಧ ಇವರೆಲ್ಲ ಹೇಳೋದು ಮೂರನೇದು. ಒಂದನೇದು ನ್ಯಾಯ ವಿಶೇಷಕ ಇವರಿಬ್ಬರೇ ಹೇಳೋದು. ಈ ಎರಡನೇದು ಏನಿದೆ, ಬ್ರಹ್ಮನನ್ನು ಮಾತ್ರ ಸ್ವತಂತ್ರ ಅಂತ ಪರಿಗಣನೆ ಮಾಡಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತನೋದು, ಅಯಮಾತ್ಮ ಬ್ರಹ್ಮ. ಬ್ರಹ್ಮ ಇರೋರು ಒಬ್ಬರೇ ಸ್ವತಂತ್ರನಾಗಿ, ಇನ್ನು ಬ್ರಹ್ಮನನ್ನು ಬಿಟ್ಟು ಬೇರೆ ಏನಿದೆಯೋ ಇವೆಲ್ಲವೂ ಕೂಡ ಪರತಂತ್ರವಾದದ್ದು. ಇದರಲ್ಲಿ ಈ ಜೀವ ಜಗತ್ತು ಎರಡೂ ಕೂಡ ಪ್ರಾತಿಭಾಸಿಕವಾದದ್ದು, ವಾಸ್ತವವಾಗಿ ಇರತಕ್ಕದ್ದಲ್ಲ ಅಂತನೋದು ಅದ್ವೈತದ ಪೊಸಿಷನ್. ವಾಸ್ತವವಾಗಿ ಇರತಕ್ಕದ್ದು ಆದರೂ ಪರತಂತ್ರವಾಗಿ ಇರತಕ್ಕದ್ದು ಅನ್ನೋದು ದ್ವೈತ ವಿಶಿಷ್ಟಾದ್ವೈತ ಎರಡರ ಪೊಸಿಷನ್ ಕೂಡ. ಇಷ್ಟೇ ಅದರಲ್ಲಿ ಟು ಕಮ್ ಡೌನ್ ಟು ಬ್ರಾಸ್ ಟ್ಯಾಕ್ಸ್ ಇಷ್ಟೇ. ಇದರ ಎಲ್ಲಾ ದರ್ಶನಗಳಲ್ಲೂ ಕೂಡ ಮೂಲಭೂತವಾದ ಪೊಸಿಷನ್ ಇಷ್ಟೇ. ಈ ಮೂರನ್ನು ಬಿಟ್ಟು ಈ ನಮ್ಮ ದರ್ಶನ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾವ ನೋ ಫಿಲಾಸಫಿ ವಿಲ್ ಡೀಲ್ ವಿತ್ ಎನಿಥಿಂಗ್ ಎಲ್ಸ್. ಗಾಡ್, ಸೋಲ್ ಅಂಡ್ ದಿ ವರ್ಲ್ಡ್, ಇದು ಮೂರೇ ಟಾಪಿಕ್ಸ್ ಆಫ್ ಡಿಸ್ಕಷನ್ ಇನ್ ಎನಿ ಫಿಲಾಸಫಿ. ನಮ್ಮಲ್ಲಿಯೂ ಕೂಡ ಇದನ್ನು ಮೂರು ಪ್ರತಿಯೋಗಿಗಳು ಅಂತಾರೆ. ಈ ಪರಸ್ಪರ ಸಂಬಂಧ ಏನು ಅಂತನ್ನೋದ್ರ ಬಗ್ಗೆ ಡಿಫರೆನ್ಸ್ ಆಫ್ ಒಪಿನಿಯನ್. ಎಲ್ಲಾ ಮತಗಳಲ್ಲಿ ಭೇದ ಇರೋದು ಇಲ್ಲಿ ಎಷ್ಟಕ್ಕೆ ಮಾತ್ರ. ಈ ವೇದಾಂತದ ಪೊಸಿಷನ್ನಲ್ಲಿ ಜೀವ ಅಂತನ್ನೋದು ಒಂದು ಭಾವ ಇದೆ, ಜೀವ ವಾಸ್ತವವಾಗಿ ಇಲ್ಲ ಅಂತ ಹೇಳಿ ಜೀವನನ್ನು ಮಾತ್ರ ತೆಗೆದುಹಾಕೋದು ಒಂದು ಪ್ರಕ್ರಿಯೆ ಉಂಟು.
ಜೀವ ಅಂತನ್ನೋನು ಜಗತ್ತು ಪ್ರತ್ಯೇಕವಾಗಿ ಇದೆ, ಈಶ್ವರನಿಗೆ ಪರತಂತ್ರವಾಗಿದೆ. ಯಾಕಂದ್ರೆ ಬ್ರಹ್ಮಸೂತ್ರದಲ್ಲೇ ಹೇಳ್ತಾರೆ ಜನ್ಮಾದ್ಯಸ್ಯತಃ, 2ನೇ ಸೂತ್ರವೇ ಇದೆ. ಜಗತ್ತು ಇದೆ. ಜಗತ್ತು ಹೇಗೆ ಬಂತು? ಬ್ರಹ್ಮನಿಂದ ಜಗತ್ತು ಬಂತು. ಬ್ರಹ್ಮನಿಂದ ಜಗತ್ತು ಬಂದ ಮೇಲೆ ಅಸ್ವತಂತ್ರವೇ ಆಯಿತು ಜಗತ್ತು. ಜಗತ್ಪರತಂತ್ರವೇ. ಬ್ರಹ್ಮನಿಂದ ಜಗತ್ತು ಬಂತು, ಬ್ರಹ್ಮ ಇಲ್ಲದೆ ಇದ್ರೆ ಜಗತ್ತಿಲ್ಲ. ಅದರಿಂದ ಪರತಂತ್ರ ಪ್ರಕ್ರಿಯೆ. ಆದ್ರೆ ಈ ಜೀವ ಅಂತನ್ನೋದು ಬ್ರಹ್ಮನಿಂದ ಬಂತು ಅಂತ ಹೇಳೋಲ್ಲ. ಇಲ್ಲಿಯೂ ಕೂಡ ಬ್ರಹ್ಮಸೂತ್ರದಲ್ಲಿ ಬ್ರಹ್ಮನಿಂದ ಜೀವ ಬಂತು ಅಂತನೋ ಮಾತು ಏನಿಲ್ಲ. ಈ ಜೀವ ಅಂತನ್ನೋದು ವಾಸ್ತವವಾಗಿ ಇದೆಯೇ? ವಾಸ್ತವವಾಗಿ ಜೀವ ಅಂತನ್ನೋದಿಲ್ಲ. ಜಗತ್ತಿನಲ್ಲಿ ಬ್ರಹ್ಮ ಆದಾಗ ಈ ಜಗತ್ತಿನ ಪ್ರಕ್ರಿಯೆಯಲ್ಲಿ ಈ ಜೀವಭಾವ ಅಂತ ತೋರಿಕೊಳ್ಳುತ್ತೆ. ಇದು ಹೋದ್ರೆ ಬ್ರಹ್ಮ ಸ್ವತಂತ್ರನಾಗಿ ಏಕಾಕಿಯಾಗಿ ಉಳ್ಕೊಳ್ತಾನೆ. ಏಕಂ ಏವ ಅದ್ವಿತೀಯಂ ಬ್ರಹ್ಮ ಅಂದ್ರೆ ಏನಾಯ್ತು? ಈ ಜೀವ ಅಂತನ್ನೋದು ಜಗತ್ತಿನಲ್ಲೇ ಇರತಕ್ಕಂಥ ಒಂದು ಭಾವ. ಯಾರ ಭಾವ ಇದು? ಜಗತ್ತು ಅಚೇತನವಾದದ್ದರಿಂದ ಬ್ರಹ್ಮನ ಒಂದು ಭಾವ. ಬ್ರಹ್ಮನೇ ಜೀವನಾಗಿ ಪರಿಣಮಿಸ್ತಾನೆ. ಜ್ಞಾನ ಬಂದ ಮೇಲೆ ಜೀವ ಬ್ರಹ್ಮನಾಗಿ ತಿರುಗಿ ಇದು ಅಯಂ ಆತ್ಮ ಬ್ರಹ್ಮ ಅಂತ ನಾವು ಮಹಾವಾಕ್ಯಕ್ಕೆ ಇಷ್ಟೇ ಅರ್ಥ. ಅಯಂ ಆತ್ಮ ಬ್ರಹ್ಮ. ಇಲ್ಲಿ ನಮ್ಮಲ್ಲಿರತಕ್ಕಂಥ ಜೀವಭಾವ ಹೋದ ಮೇಲೆ ಇದು ಆತ್ಮನೇ. ಆದ್ದರಿಂದ ಆತ್ಮನನ್ನು ತಿಳ್ಕೋ ಅಂದರೆ ಜೀವಭಾವವನ್ನು ಬಿಟ್ಟು ಬ್ರಹ್ಮ ಆತ್ಮ ಸ್ಥಿತಿಯನ್ನು ತಿಳ್ಕೋ. ಆತ್ಮಾಚ ಬ್ರಹ್ಮ ಇದನ್ನು ತಿಳ್ಕೋ. ಉಪನಿಷತ್ತುಗಳು ಹೇಳೋದು ಈ ಜೀವಭಾವ ಅಂತನ್ನೋದು ಕಲ್ಪಿತವಾದದ್ದು, ವಾಸ್ತವವಾಗಿ ಇರತಕ್ಕದ್ದಲ್ಲ. ಜಗತ್ತು ಅಂತ ಇದೆ, ಬ್ರಹ್ಮ ಅಂತ ಇದ್ದಾನೆ. ಈ ಜೀವಭಾವ ಅಂತನ್ನೋದು ಮಾತ್ರ ಕಲ್ಪಿತ. ಅದು ಪರಿಕಲ್ಪಿತ ಅಂತ ಕರೀತಾರೆ. ಇದು ಕಲ್ಪಿತ. ಈ ಕಲ್ಪಿತವಾದದ್ದನ್ನ ಜಗತ್ತಿನಲ್ಲಿ ಜೀವ ಅಂತ ಪ್ರತ್ಯೇಕವಾಗಿ ಒಬ್ಬ ಇದ್ದಾನೆ, ಜೀವ ಜಗತ್ತುಗಳಿಗೆ ವಿಭಿನ್ನವಾಗಿ ಬ್ರಹ್ಮ ಅಂತ ಒಬ್ಬ ಇದ್ದಾನೆ ಅಂತ ನಾವು ಅಂದುಕೊಳ್ಳೋದು ಮಾಯಾ. ಮಾಯಾ ಅಂತ ನಾವು ಪರಿಕಲ್ಪನೆಯಲ್ಲಿ ಈ ವಾಸ್ತವವಾಗಿ ಇಲ್ಲದೆ ಇರೋದನ್ನ ಇದೇ ಅಂತ ಅಂದುಕೊಳ್ಳೋದು ಮಾಯಾ. ಅಸತ್ ಇಲ್ಲದೆ ಇರೋದನ್ನ ಸತ್ ಇದೇ ಅಂತ ಅಂದುಕೊಳ್ಳೋದು ಮಾಯಾ. ಜೀವ ಅಂತನ್ನೋದು ಇಲ್ಲ, ಜೀವಭಾವ ಅಂತಲೇ ಇರೋದು. ಜೀವಭಾವ ಇದ್ದಾಗ ಜೀವ ಇದ್ದಾನೆ, ನಾನು ಅಂತ ಅಂದುಕೊಳ್ಳೋದು ಮಾಯಾ. ಈ ಮಾಯಾ ಅಂತನ್ನೋದನ್ನು ಹೇಳ್ತಾ ಇವರು ಏನು ಹೇಳಿದ್ರು? ಇರೋದೆಲ್ಲವೂ ಕೂಡ ಚಿತ್ತ ಚೈತ್ಯ ಚಿತ್ತ ಮತ್ತು ಚಿತ್ತದಿಂದ ಹೊರಬಂದಿದ್ದು, ಚಿತ್ತಕ್ಕೆ ಸಂಬಂಧವನ್ನ ಉಳ್ಳದ್ದು, ಚಿತ್ತದೊಂದಿಗೆ ಸಂಬಂಧವನ್ನ ಉಳ್ಳದ್ದು ಚೈತ್ತ. ಸೊ ಈ ಚಿತ್ತ ಚೈತ್ತ ಎರಡನ್ನು ಬಿಟ್ಟು ಮೂರನೇದಿಲ್ಲ. ನಾವು ಜಗತ್ತು ಅಂತ ಏನಂದುಕೊಂಡ್ರೂ ಕೂಡ ಚಿತ್ತಕ್ಕೆ ದೃಶ್ಯವಾಗಿ ಜಗತ್ತು ಅಷ್ಟೇ. ಚಿತ್ತಕ್ಕೆ ದೃಶ್ಯವಾಗದೇ ಇರೋ ಜಗತ್ತು ನಮ್ಮ ನಿಲುವಿಗೆ ಸಿಗತಕ್ಕದ್ದಲ್ಲ, ಅಚಿಂತ್ಯ ಅಂತ ಕರೀತಾರೆ ಅದನ್ನು. ಜಗತ್ತೇ ಹೇಗಿದೆ, ತನ್ನ ಪಾಡಿಗೆ ಹೇಗಿದೆಯೋ ನಮಗೆ ಗೊತ್ತಿಲ್ಲ. ನಮ್ಮ ಅರಿವಿಗೆ ಹೇಗೆ ಬರುತ್ತೋ ಹಾಗೆ ಜಗತ್ತು ನಮಗೆ ಗೊತ್ತು. ಇಲ್ಲೇನು ಕರೀತಾರೆ? ಚಿತ್ತ ದೃಶ್ಯ. ಇದನ್ನೇ ಪಂಚದಶಿಯಲ್ಲಿ ದೃಗ್ದೃಶ್ಯ ಅಂತ ಕರೆದಿದ್ದಾರೆ. ದೃಗ್ದೃಶ್ಯ ವಿವೇಕ ಅನ್ನೋದಿದೆ. ದೃಕ್ ದೃಶ್ಯ, ಚಿತ್ತ ದೃಕ್. ಚಿತ್ತಕ್ಕೆ ವಾಟ್ ಇಸ್ ಪ್ರೆಸೆಂಟೆಡ್ ಟು ದಿ ಚಿತ್ತ, ಇದು ದೃಶ್ಯ. ದೃಕ್ ದೃಶ್ಯ. ಇಲ್ಲಿ ಇವರು ಅದನ್ನ ಚಿತ್ತ ಚೈತ್ತ ಅಂತ ಕರೆದಿದ್ದಾರೆ. ಈ ಚಿತ್ತ ಚೈತ್ತ ಯಾತಕ್ಕೆ ಎಂಫಸೈಸ್ ಮಾಡ್ತಾ ಇದ್ದಾರೆ? ಆಸ್ ಅಗೇನ್ಸ್ಟ್ ಭೂತ ಭೌತಿಕ. ಹೊರಗಡೆ ಪ್ರಪಂಚ ವಾಸ್ತವವಾಗಿ ಇದೆ, ಇದು ಪಂಚಭೂತಗಳ ಪರಿಣಾಮವಾಗಿದೆ. ಪಂಚಭೂತಗಳು ಸ್ವತಂತ್ರವಾಗಿ ಅನಾದಿ ಸಿದ್ಧವಾಗಿ ಇವೆ. ನೈಯಾಯಿಕರ ಮಾತು. ನಮ್ಮ ಉಪನಿಷತ್ತಿನಲ್ಲಿ ಆದರೆ ಆತ್ಮನಿಂದ ಆಕಾಶ ಆಯಿತು, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿರಾಪ, ಅದ್ಭುತ ಪೃಥಿವಿ ಅಂತ ಪಂಚಭೂತಗಳಿಗೂ ಕೂಡ ಬ್ರಹ್ಮನ ಕಾರಣ ಅಂತ ತೋರಿಸ್ಬಿಡ್ತಾರೆ ಉಪನಿಷತ್ತಿನಲ್ಲಿ. ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರಗ್ನಿ ಇತ್ಯಾದಿಯಾಗಿ ಇಡೀ ಜಗತ್ತು ಬಂದಿದ್ದು ಓಷಧಿಭ್ಯೋನ್ನಂ ಅನ್ನಾದ್ಭೂತಾನಿ ಇತ್ಯಾದಿಯಾಗಿ ಎಲ್ಲವೂ ಕೂಡ ಆತ್ಮನಿಂದ ಬಂದು. ನೈಯಾಯಿಕರು ವಿಶೇಷಕರು ಹೀಗೆ ಹೇಳೋಲ್ಲ. ಈ ಪಂಚಭೂತಗಳಿದೆಯಲ್ಲ, ಪೃಥ್ವಿ ಅಪ್ತೇಜೋ ವಾಯುರಾಕಾಶಗಳು, ಇದು ಅನಾದಿ ಸಿದ್ಧವಾಗಿ
ಪೃಥಕ್ಕಾಗಿ ಇರತಕ್ಕವು, ಅಣುಸ್ವರೂಪದಲ್ಲಿ ಇರತಕ್ಕವು. ಇದು ಪರಸ್ಪರ ಕೂಡಿಕೊಂಡು ದ್ವಿಣು, ತ್ರಿಣು, ಪಂಚಾಣು ಇತ್ಯಾದಿಯಾಗಿ ಇಡೀ ಜಗತ್ತಾಗುತ್ತೆ. ಅಂದ್ರೆ ಯಾವ ವಾದ? ಅದು ಭೌತಿಕವಾದ. ಪಂಚಭೂತಗಳಿಂದ ಭೌತಿಕವಾದಂತಹ ಪ್ರಪಂಚ ಸೃಷ್ಟವಾಯಿತು. ಈ ವಾದಕ್ಕೆ ವಿರುದ್ಧವಾಗಿ ಇಲ್ಲಿವರು ಚಿತ್ತ ಚೈತ್ತ ಅಂತನ್ನೋ ವಾದವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಹೊರಗಡೆ ಪ್ರಪಂಚ ಈಸ್ ನಾಟ್ ಆಸ್ ರಿಯಲ್ ಆಸ್ ದಿ ಬ್ರಹ್ಮನ್ ಆರ್ ದಿ ವಿಜ್ಞಾನ. ಸೊ ಕಾನ್ಶಿಯಸ್ನೆಸ್ ಆರ್ ಮೈಂಡ್ ಈಸ್ ಆಲ್ ಇಂಪಾರ್ಟೆಂಟ್ ಅಂಡ್ ನಾಟ್ ದಿ ಮೆಟೀರಿಯಲ್ ವರ್ಲ್ಡ್. ಅದನ್ನು ಇಲ್ಲಿವರೆಗೆ ಹೇಳಿ ಚಿತ್ತಸ್ಪಂದಿತಮೇವೇದಂ ಗ್ರಾಹ್ಯ ಗ್ರಾಹಕವದ್ವಯಂ ಚಿತ್ತಂ ನಿರ್ವಿಷಯಂ ನಿತ್ಯಮಸಂಗಂ ತೇನ ಕೀರ್ತಿತಂ. 72ನೇದು. ಚಿತ್ತಸ್ಪಂದಿತಂ ಏವ ಇದಂ ಗ್ರಾಹ್ಯ ಗ್ರಾಹಕವತ್ ದ್ವಯಂ. ಗ್ರಾಹ್ಯ ಗ್ರಾಹಕದ ಹಾಗೆ, ಗ್ರಾಹ್ಯ ಅಂದ್ರೆ ಯಾವುದನ್ನು ನಾವು ತಿಳ್ಕೊಳ್ತೀವೋ ಅದು ಗ್ರಾಹ್ಯ. ಯಾರು ತಿಳ್ಕೊಳ್ತಾ ಇದ್ದಾನೋ ಅವನು ಗ್ರಾಹಕ. ಗ್ರಾಹಕನಾದವನು ಚಿತ್ತ. ಗ್ರಾಹ್ಯವಾದದ್ದು ಚೈತ್ತ. ಗ್ರಾಹ್ಯ ಗ್ರಾಹಕವತ್ ಈ ಚಿತ್ತ ಚೈತ್ತವೇ ಹೊರಗೆ ಒಂದು ವಸ್ತು ಇದೆ, ಇದನ್ನು ತಿಳ್ಕೊಳ್ಬೇಕು ಅಂತನ್ನೋ ವಿಷಯ ಕಲ್ಪನೆಯನ್ನ, ವಿಷಯ ಅಂದ್ರೆ ಆಬ್ಜೆಕ್ಟ್, ದಿ ಆಬ್ಜೆಕ್ಟ್, ದಿ ನೋಷನ್ ಆಫ್ ಎನ್ ಆಬ್ಜೆಕ್ಟ್ ಔಟ್ಸೈಡ್ ಮತ್ತು ದಿ ನೋಷನ್ ಆಫ್ ಎ ಸಬ್ಜೆಕ್ಟ್ ಇನ್ಸೈಡ್. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋಹೋ ವಿಷಯ ವಿಷಯಿಣೋಹೋ ಅಂತ ಆಚಾರ್ಯರು ಹೇಳ್ತಾರಲ್ಲ, ಇದು ಗ್ರಾಹ್ಯ ಗ್ರಾಹಕ ಭಾವ. ಇದು ಗ್ರಾಹ್ಯ ಗ್ರಾಹಕ ಭಾವ ವಾಸ್ತವವಾಗಿ ಇಲ್ಲ. ಇದಕ್ಕೆ ವ್ಯಾಖ್ಯಾನಗಳಲ್ಲಿ ಏನು ನಿದರ್ಶನ ಹೇಳ್ತಾರೆ, ಯಥಾ ಅಂಬಸಿ ಅಂದ್ರೆ ಸಮುದ್ರದಲ್ಲಿ ನೀರಿನ ಮೇಲೆ ಅಲೆಗಳು ಹೇಗಿವೆಯೋ, ಅಲೆಗಳು ಪ್ರತ್ಯೇಕವಾಗಿ ನಮಗೆ ಕಾಣುತ್ತೆ, ಆದರೆ ನೀರಿನಿಂದ ಬೇರೆಯಾಗಿ ಅಲೆಗಳಿಲ್ಲ. ಈ ನೀರೇ ಅಲೆಗಳಾಗಿ ಕಾಣುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಅದು ನೀರಾಗುತ್ತೆ. ಇದೇ ಗ್ರಾಹ್ಯ ಗ್ರಾಹಕ. ಚಿತ್ತ ಚೈತ್ತ, ದಿ ಬೇಸಿಕ್ ಕಾನ್ಶಿಯಸ್ನೆಸ್ ಅಂಡ್ ದಿ ಮೋಡ್ಸ್ ಆಫ್ ಕಾನ್ಶಿಯಸ್ನೆಸ್. ಇದನ್ನು ವಿಜ್ಞಾನವಾದಿಗಳು ಏನು ಕರೀತಾರೆ? ಆಲಯ ವಿಜ್ಞಾನ, ಪ್ರವೃತ್ತಿ ವಿಜ್ಞಾನ ಅಂತ ಕರೀತಾರೆ. ಆಲಯ ವಿಜ್ಞಾನ ಅಂತ ಅನ್ನೋದು ಚಿತ್ತ, ಪ್ರವೃತ್ತಿ ವಿಜ್ಞಾನ ಅನ್ನೋದು ಅದಕ್ಕೊಂದು ಇಂದ್ರಿಯಗಳ ಮೂಲಕವಾಗಿ, ಮನಸ್ಸಿನ ಮೂಲಕವಾಗಿ ಒಂದು ದಾರಿಯನ್ನ ಅದು ಹಾಕೊಂಡು ಹೊರಟ್ರೆ ಪ್ರವೃತ್ತಿ ವಿಜ್ಞಾನ. ಈಗ ಆಲಯ ವಿಜ್ಞಾನ, ಪ್ರವೃತ್ತಿ ವಿಜ್ಞಾನ ಅಂತ ಅನ್ನೋದು ಚಿತ್ತ ಚೈತ್ತ. ಹೀಗೆ ಗ್ರಾಹ್ಯ ಗ್ರಾಹಕವತ್ ದ್ವಯಂ, ಇಬ್ಬಾಗವಾಗಿ, ಎರಡಾಗಿ, ಚಿತ್ತಸ್ಪಂದಿತಮೇವ ಇದಂ, ಇದಂ ಸರ್ವಂ. ಈ ಜಗತ್ತಿನಲ್ಲಿ ನಾವು ಏನೇನು ಅನುಭವಿಸ್ತೀವೋ, ಇಲ್ಲಿ ಗ್ರಾಹ್ಯ ಗ್ರಾಹಕ ಅಂತ ಅನ್ನೋದರಲ್ಲಿ ಉಪಲಕ್ಷಣವಾಗಿ ಹೇಳಿದ್ದಾರೆ. ಜ್ಞಾತೃ ಜ್ಞೇಯ ಅಂತ ಹೇಳಬಹುದು, ದಿ ನೋಯರ್ ಅಂಡ್ ದಿ ನೋನ್. ಭೋಕ್ತೃ ಭೋಜ್ಯ, ದಿ ಎಕ್ಸ್ಪೀರಿಯನ್ಸರ್ ಅಂಡ್ ದಿ ಎಕ್ಸ್ಪೀರಿಯನ್ಸ್ಡ್ ಆಬ್ಜೆಕ್ಟ್. ಇದು ಗ್ರಾಹ್ಯ ಗ್ರಾಹಕ ಅಂತ ಉಪಲಕ್ಷಣವಾಗಿ ಜ್ಞಾತೃ ಜ್ಞೇಯ, ಭೋಕ್ತೃ ಭೋಜ್ಯ ಅಂತ ಏನೇನಿದೆಯೋ ಎರಡೆರಡಾಗಿ ವಿಷಯಿ ವಿಷಯ, ಇದೆರಡೂ ಕೂಡ ಚಿತ್ತಸ್ಪಂದಿತಂ ಏವ ಇದಂ. ಈ ಏವ ಅಂತನ್ನೋ ಮಾತಿನಲ್ಲಿ ಬೇರೆಯದಿಲ್ಲ. ಎರಡರ ಹಾಗೆ ಕಂಡ್ರೂ ಕೂಡ ಎರಡಿಲ್ಲ. ಇಲ್ಲಿ ಚಿತ್ತಸ್ಪಂದಿತವತ್ ದ್ವಯಂ, ಗ್ರಾಹ್ಯಗ್ರಾಹಕವತ್ ದ್ವಯಂ. ವತ್ ಅಂದ್ರೆ ಇದ್ದ ಹಾಗೆ, ಎರಡಿದ್ದ ಹಾಗೆ ಕಾಣುತ್ತೆ, ವಾಸ್ತವವಾಗಿ ಎರಡಿಲ್ಲ. ವತ್ ದ್ವಯಂ. ಮತ್ತೆ ಎರಡು ಇಲ್ಲದೆ ಇದ್ರೂ ಕೂಡ ಎರಡಿದ್ದ ಹಾಗೆ ಯಾಕೆ ಕಾಣುತ್ತೆ ಅಂದ್ರೆ ಚಿತ್ತಸ್ಪಂದಿತಂ ಏವ ಇದಂ. ಸ್ಪಂದಿತ ಅಂದ್ರೆ ಅಲುಗಾಡೋದು. ಹೇಗೆ ಸಮುದ್ರದ ನೀರು ಅಲುಗಾಡಿ ಒಂದು ಒಂದು ನೆರೆ ಹಾಕಿ ಕಾಣುತ್ತೋ, ಒಂದು ಅಲೆ ಹಾಕಿ ಕಾಣುತ್ತೋ, ಹಾಗೆ ಈ ಚಿತ್ತವೇ ಚೈತ್ತವಾಗಿ ಪರಿಣಮಿಸುತ್ತೆ. ಚಿತ್ತ ಚೈತ್ತಗಳಲ್ಲಿ ಸ್ವಭಾವದಲ್ಲಿ ಭೇದ ಇಲ್ಲ. ಚಿತ್ತ ಚೈತ್ತ ಎರಡೂ ಕೂಡ ಫಂಡಮೆಂಟಲಿ ಒನ್. ಅದು ಎರಡಿದ್ದ ಕಾಣುತ್ತೆ,
ವಿಷಯೀ ವಿಷಯ ಎರಡೂ ಕೂಡ ಎರಡು ಪ್ರವೃತ್ತಿಗಳು, ಆತ್ಮದ ಪ್ರವೃತ್ತಿಗಳು. ಎರಡು ಅಂತ ಪ್ರತ್ಯೇಕವಾಗಿ ಇಲ್ಲ. ಚಿತ್ತಸ್ಪಂದಿತಮೇವ ಇದಂ ಗ್ರಾಹ್ಯಗ್ರಾಹಕವತ್ ದ್ವಯಂ. ಇದಕ್ಕೆ ವಸುಬಂಧುವಿನ ತ್ರಿಂಶಿಕೆಯಲ್ಲೇನೆ ಹೇಳ್ತಾರೆ, ಇದು ವತು ಅಂತ ಅನ್ನೋದಕ್ಕೆ ದ್ವಿಧಾ ಪ್ರವರ್ತತೆ ಚಿತ್ತಂ. ಈ ಚಿತ್ತವೇ ದ್ವಿಧಾ ಪ್ರವರ್ತದೆ, ಎರಡಾಗಿ ಪ್ರವರ್ತನೆ ಮಾಡುತ್ತೆ. ಒಂದು ವಿಷಯೀ ಆಗಿ, ಇನ್ನೊಂದು ವಿಷಯವಾಗಿ. ವಿಷಯವಾದದ್ದನ್ನು ಅವರು ಆಲಂಬನ ಪ್ರಕ್ರಿಯೆ ಅಂತ ಕರೀತಾರೆ. ಆಲಂಬನ ಅಂದ್ರೆ ವಿಷಯ. ಆಲಂಬನ ಅಂದ್ರೆ ನಾವು ಯಾವುದನ್ನು ಅವಲಂಬಿಸಿ ನಮ್ಮ ಅನುಭವವನ್ನು ಪಡ್ಕೊಳ್ತೀವೋ ಅದು ಆಲಂಬನ. ಆಲಂಬನ ಅಂದ್ರೆ ವಿಷಯ. ಆಲಂಬನ ಪ್ರತ್ಯಯ ಅಂತ ಅವರು ಕರೀತಾರೆ. ಹೀಗೆ ಎಲ್ಲವೂ ಚಿತ್ತ ಮಾತ್ರಮಿದಂ ಸರ್ವಂ ಚಿತ್ತಂ ದ್ವಿಧಾ ಪ್ರವರ್ತತೆ, ಎರಡಾಗಿ ಗ್ರಾಹ್ಯ ಗ್ರಾಹಕ ಭಾವೇನ. ಈ ಗ್ರಾಹ್ಯ ಗ್ರಾಹಕ ಭಾವದಿಂದ ಆತ್ಮ ಆತ್ಮೀಯಂ ನ ವಿದ್ಯತೆ. ಒಬ್ಬ ಆತ್ಮ ಅಂತಿರೋದು, ಆತ್ಮನಿಗೆ ಸಂಬಂಧಪಟ್ಟಂತಹದ್ದು ಪುಣ್ಯ ಪಾಪಗಳು, ಜಗತ್ತು ಇತ್ಯಾದಿಯಾಗಿರೋದು. ಇದು ಆತ್ಮ ಆತ್ಮೀಯಂ ನ ವಿದ್ಯತೆ. ಆತ್ಮ ಅಂತ ಒಬ್ಬ ಇದ್ದಾನೆ, ಅವನಿಗೆ ಆತ್ಮೀಯವಾದದ್ದು ಅಂತ ಇಲ್ಲ. ಆತ್ಮೀಯ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟ ವ್ಯವಹಾರ. ಹೀಗೆ ಆದ್ರಿಂದ ಚಿತ್ತಸ್ಪಂದಿತಮೇವೇದಂ ಗ್ರಾಹ್ಯಗ್ರಾಹಕವತ್ ದ್ವಯಂ ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ ತೇನ ಕೀರ್ತಿತಂ. ಚಿತ್ತಂ ನಿರ್ವಿಷಯಂ. ಈ ಚಿತ್ತಕ್ಕೆ ವಿಷಯ ಅಂತನ್ನೋದಿಲ್ಲ. ವಿಷಯ ಅಂದ್ರೆ ಆಲಂಬನೆ. ಈ ಆಲಂಬನೆ ಅಂತನ್ನೋ ಭಾಗ ಚಿತ್ತಕ್ಕೆ ಇಲ್ಲ. ಅಂದ್ರೆ ಚಿತ್ತ ಸ್ವಭಾವದಿಂದ ತಾನೇ ವಿಷಯವಾಗಿ ಪರಿಣಮಿಸತ್ತೆಯೇ ವಿನಃ ಯಾವುದೋ ಒಂದು ಹೊರಗಡೆ ವಿಷಯವನ್ನು ಇಟ್ಟುಕೊಂಡು ಅದರಿಂದ ಪ್ರವರ್ತಿತವಾಗಲ್ಲ. ಇದು ನಿರ್ವಿಷಯಂ. ಅಂದ್ರೆ ಪರಮಾರ್ಥವಾಗಿ ಚೈತ್ತ ಅಂತನ್ನೋದು ಚಿತ್ತವೇ. ಚಿತ್ತದಿಂದ ಬೇರ್ಪಟ್ಟು ಚೈತ್ತ ಅಂತಿದೆ. ಅಲೆಗಳು ವಾಸ್ತವವಾಗಿ ಸಮುದ್ರದ ನೀರೇ. ಸಮುದ್ರದ ನೀರನ್ನು ಬಿಟ್ಟು ಅಲೆಗಳು ಅಂತ ಇಲ್ಲ. ಚಿತ್ತಂ ನಿರ್ವಿಷಯಂ. ಆದರೆ ನೀರಿನ ಸ್ವಭಾವ ಸಿದ್ಧವಾಗಿ ಅಲೆಗಳು ಅಂತ ಅನ್ನೋದು ಇಲ್ಲ. ಗಾಳಿ ಬಂದಾಗ ಅಲೆಗಳು ಅಂತ ಆಗುತ್ತೆ. ನಮ್ಮ ಕಣ್ಣಿಗೆ ಅಲೆಗಳು ಪ್ರತ್ಯೇಕವಾಗಿ ಕಾಣುತ್ತೆ. ಅದರ ಸ್ವರೂಪ ಏನು? ನೀರೇ. ನೀರು ಅಂತನ್ನೋದು ಸಮುದ್ರದ ನೀರಿನ ಸ್ವಭಾವವೇ. ಅಲೆಗಳ ಸ್ವಭಾವವೂ ಅದೇ. ಅಲೆಗಳಿಗೆ ನೀರಿನಿಂದ ಬೇರ್ಪಟ್ಟಂತೆ ಪ್ರತ್ಯೇಕವಾದ ಸ್ವಭಾವ ಇಲ್ಲ. ಇದು ನಿಸ್ವಭಾವತ ಅಂತ ಕರೀತಾರೆ. ಇದಕ್ಕೆ ಸ್ವಭಾವ, ಈ ಅಲೆಗೆ ತನ್ನದೇ ಆದ ಸ್ವಭಾವ ಅಂತ ಇಲ್ಲ. ನೀರಿನ ಸ್ವಭಾವವೇ ಅದರ ಸ್ವಭಾವ. ನೀರಿನಿಂದ ಬೇರೆಯಾಗಿ ತನ್ನ ಅಸ್ತಿತ್ವ ಅಂತ ಅದಕ್ಕಿಲ್ಲ. ಆದ್ರಿಂದ ಇಲ್ಲಿ ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ. ಅಸಂಗ ಅಂದ್ರೆ ವಿಷಯ ಸಂಗರಹಿತ. ಹೊರಗಡೆ ಒಂದು ವಿಷಯ ಇದೆ, ವಿಷಯಕ್ಕೆ ಇದು ಬದ್ಧವಾಗಿ ಚಿತ್ತ ಕೆಲಸ ಮಾಡ್ತಾ ಇದೆ ಅಂತನ್ನೋದು ಇಲ್ಲ. ಇದನ್ನು ನಿರ್ವಿಷಯ ಅಂತನೋ ಮಾತ್ರ ಅದೇ ಹೇಳಿದರು. ಇದು ಅಸಂಗಂ. ಯಾವುದಕ್ಕೆ ಒಂದು ವಿಷಯ ಅಂತ ಇರುತ್ತೋ ಅದಕ್ಕೂ ವಿಷಯಕ್ಕೂ ಒಂದು ಸಂಘ ಅಂತ ಒಂದು ಉಂಟು. ಸಂಘ ಅಂದ್ರೆ ಸಹವಾಸ, ಕಾಂಟ್ಯಾಕ್ಟ್ ಅಥವಾ ಕಮಿಂಗ್ ಟುಗೆದರ್. ಇದು ಅಸಂಗ ಅಂದ್ರೆ ದೇರ್ ಇಸ್ ನೋ ಕಮಿಂಗ್ ಟುಗೆದರ್ ಬಿಕಾಸ್ ದೇರ್ ಆರ್ ನೋ ಟೂ ಥಿಂಗ್ಸ್. ಎರಡಿದ್ರೆ ಪರಸ್ಪರವಾಗಿ ಒಂದು ಸಂಘ ಅಂತ ಒಂದು ಉಂಟು. ಎರಡು ಇಲ್ಲದೆ ಇರೋದ್ರಿಂದ ಪರಸ್ಪರವಾಗಿ ಸಂಬಂಧ ಅಂತ ಇಲ್ಲ. ನಿಸ್ಸಂಗ ಅಥವಾ ಅಸಂಗ. ಬೃಹದಾರಣ್ಯಕೋಪನಿಷತ್ತಿನಲ್ಲೂ ಕೂಡ ಅಸಂಗೋ ಹೇಯಂ ಪುರುಷ ಅನ್ನೋ ಮಾತು ಬರುತ್ತೆ. ಅದು ಪುರುಷನಾದವನ ಅಸಂಗ. ಅಸಂಗ ಅಂದ್ರೆ ಏನು? ಇವನನ್ನು ಬಿಟ್ಟು ಬೇರೆ ಒಂದು ಪದಾರ್ಥವೇ ಇಲ್ಲ. ಒಂದು ಪದಾರ್ಥ ಇರೋ ಹಾಗಿದ್ರೆ ಇವನಿಗೆ ಸಂಘ ಅಂತ ಒಂದು ಉಂಟು. ಪದಾರ್ಥ ಇಲ್ಲದೆ ಇರೋದ್ರಿಂದ ಇವನ ಅಸಂಗ. ತೇನ ತೇನ ಹೇತುನ. ಹೀಗೆ ನಿರ್ವಿಷಯ ಅಂತ ಹೇಳಿದ್ರಲ್ಲ, ನಿರ್ವಿಷಯವಾಗಿರೋ ಕಾರಣದಿಂದ ಅಸಂಗಂ ಕೀರ್ತಿತಂ. ಇದನ್ನ ಅಸಂಗ ಅಂತ ಕರೀತಾರೆ. ಚಿತ್ತವನ್ನ ಅಸಂಗ ಅಂತ ಕರೀತಾರೆ.
ಅಂದ್ರೆ ಚಿತ್ತಕ್ಕೂ ಚೈತ್ತಕ್ಕೂ ಇರುವ ಸಂಬಂಧ ವಸ್ತುವಿನ ಮೂಲಕವಾಗಿ ಅಲ್ಲ. ಚಿತ್ತ ಚೈತ್ತ ಎರಡು ಬೇರೆ ಬೇರೆ, ಇದನ್ನ ದ್ವಯಾಭಾಸ ಅಂತ ಕರೀತಾರೆ. ಎರಡು ಬೇರೆ ಬೇರೆ ಅಲ್ಲದೇ ಇದ್ರೂ ಕೂಡ ಬೇರೆ ಬೇರೆಯಾಗಿದ್ದ ಹಾಗೆ ಕಾಣೋದು, ಇದು ಆಭಾಸ, ದ್ವಯಾಭಾಸ. ದ್ವಯ ಅಂದ್ರೆ ಎರಡು ಇರತಕ್ಕದ್ದು. ಇವೊಂದು ವಿಷಯ ಅಂತ ಒಂದು ಹೊರಗಡೆ ಇದೆ, ವಿಷಯಿ ಅಂತ ಒಬ್ಬ ಇದ್ದಾನೆ. ಈ ವಿಷಯಿಗೂ ವಿಷಯಕ್ಕೂ ಸಂಬಂಧ ಇದೆ ಅಂತ ಅಂತ ಹೇಳೋ ಹಾಗಿಲ್ಲ ನಾವು. ಈ ಸಂಬಂಧ ಇರೋದೇನು, ವಿಷಯೀಯ ಒಂದು ಚಿತ್ತವೃತ್ತಿಯೇ ವಿಷಯ. ಈ ಚಿತ್ತವೃತ್ತಿಯನ್ನು ಬಿಟ್ಟು ವಿಷಯ ಅಂತ ಇಲ್ಲ. ಆದ್ದರಿಂದ ಅವನು ನಿರ್ವಿಷಯ. ನಿರ್ವಿಷಯ ಆದ ಕಾರಣದಿಂದ ಇವನಿಗೆ ಸಂಘ ಅಂತಿಲ್ಲ. ಇವನಿಗೆ ಒಂದು ಸಹವಾಸ ಅಥವಾ ಸೇರಿಕೊಳ್ಳೋದು ಅಂತ ಇಲ್ಲ. ಇದು ಈ ಒಂದು ವಾದ ಇದೆಯಲ್ಲ, ಇದನ್ನ ನಿಸ್ವಭಾವತಾವಾದ ಅಂತ ಕರೀತಾರೆ. ನಾವು ಕಾಣೋ ಜಗತ್ತಿನಲ್ಲಿ ನೋಡೋ ಪದಾರ್ಥಗಳಿಗೆಲ್ಲ ತಮ್ಮದೇ ಆದ ಸ್ವಭಾವ ಅಂತ ಇಲ್ಲ. ನಾವು ನೋಡಿದ ಹಾಗೆ ಜಗತ್ತು ಇದೆ. ಜಗತ್ತು ತನ್ನ ಪಾಟಿಗೆ ತಾನು ಇರೋದನ್ನ ನಾವು ನೋಡ್ಲಾರೆವು. ಜಗತ್ತು ನಮಗೆ ಹೇಗೆ ಕಾಣ್ತಾ ಇದೆ, ನಾವು ಹೇಗೆ ನೋಡ್ತೀವೋ ಹಾಗೆ ಕಾಣ್ತಾ ಇದೆ. ಈ ಜಗತ್ತಿಗೆ ತನ್ನ ಸ್ವಭಾವ ಅಂತ ಇಲ್ಲ. ಜಗತ್ತಿಗೆ ಇರತಕ್ಕದ್ದು ನಿಸ್ವಭಾವದ, ಅದಕ್ಕೆ ಸ್ವಭಾವ ಅಂತನೋದಿಲ್ಲ. ಇನ್ನು ಆತ್ಮನಿಗೆ ಜಗತ್ತು ಜಾಗೃತ ಅವಸ್ಥೆಯಲ್ಲಿ ಕಾಣ್ತಾ ಇದೆ, ಸ್ವಪ್ನಾವಸ್ಥೆಯಲ್ಲಿ ಬೇರೆ ರೀತಿಯಾಗಿ ಕಾಣ್ತಾ ಇದೆ, ಸುಷುಪ್ತಿ ಅವಸ್ಥೆಯಲ್ಲಿ ಏನೂ ಕಾಣೋದೇ ಇಲ್ಲ. ಆದ್ರಿಂದ ಜಗತ್ತನ್ನು ನೋಡ್ತಕ್ಕದ್ದು ಆತ್ಮನ ಸ್ವಭಾವ ಅಂತ ಹೇಳುವ ಹಾಗಿಲ್ಲ. ಅದು ಸ್ವಭಾವ ಸಿದ್ಧವಾಗಿ ಜಗತ್ತಿಗೂ ಆತ್ಮನಿಗೂ ಸಂಬಂಧ ಇದೆ ಅಂತಿದ್ರೆ ಸುಷುಪ್ತಿಯಲ್ಲೂ ಇರಬೇಕದು. ಸುಷುಪ್ತಿಯಲ್ಲಿ ಇಲ್ಲ. ಅದು ಸ್ವಪ್ನದಲ್ಲಿ ಬೇರೆ ರೀತಿಯಾಗಿರುತ್ತೆ, ಜಾಗೃತ ಅವಸ್ಥೆಯಲ್ಲಿ ಒಂದು ರೀತಿಯಾಗಿರುತ್ತೆ. ಇದನ್ನ ಸ್ವಭಾವ ಅಂತ ಹೇಳೋ ಹಾಗಿಲ್ಲ. ಆತ್ಮನ ಸ್ವಭಾವ ಜಗತ್ತನ್ನು ನೋಡ್ತಕ್ಕದ್ದು ಅಂತ ಹೇಳೋ ಹಾಗಿಲ್ಲ. ಜಗತ್ತಿನ ಸ್ವಭಾವ ಆತ್ಮನಿಂದ ನೋಡಿಸಿಕೊಳ್ಳಲ್ಪಡ್ತಕ್ಕದ್ದು ಅಂತ ಹೇಳೋ ಹಾಗಿಲ್ಲ. ಎರಡರಲ್ಲೂ ಕೂಡ ನಿಸ್ವಭಾವ. ಅದಕ್ಕೂ ಅದರ ಸ್ವಭಾವ ಅಲ್ಲ. ಜಗತ್ತಿನ ಸ್ವಭಾವ ಅಂತ ಇಲ್ಲ. ಈ ಆತ್ಮನಿಗೆ ಅದು ಒಂದು ವಿಷಯಿ ಅಂತ ಅನ್ನೋ ಸ್ವಭಾವ ಇಲ್ಲ. ಜಗತ್ತಿಗೆ ವಿಷಯ ಇಲ್ಲ, ಆತ್ಮನಿಗೆ ವಿಷಯಿ ಅಂತ ಅನ್ನೋದಿಲ್ಲ. ಎರಡಕ್ಕೂ ಕೂಡ ನಿಸ್ವಭಾವತಾವಾದ ಅಂತ ಹೇಳ್ತಾರೆ. ಈ ನಿಸ್ವಭಾವತಾವಾದ ಇದನ್ನ ಈ ಬುದ್ಧನಿಗೆ ಹಿಂದೆ ಕೆಲವರು ಆಜೀವಿಕರು ಅಂತಿರ್ತಾ ಇದ್ರು. ಈ ಆಜೀವಿಕರ ಪಂಥದಲ್ಲಿ ಕಕುಲ ಕಾತ್ಯಾಯನ, ಸಂಜಯ ಬೆರಟ್ಟಿಪುತ್ತ ಇವರ ವಾದಗಳನ್ನೆಲ್ಲ ಬೌದ್ಧ ಗ್ರಂಥಗಳಲ್ಲಿ ಹೇಳ್ತಾರೆ. ಇವರಲ್ಲಿ ಒಂದು ಯದೃಚ್ಛಾವಾದ. ಜಗತ್ತಿನಲ್ಲಿ ಏನೇನಾಗುತ್ತೋ ಅದಕ್ಕೆ ಒಂದು ಕಾರ್ಯಕಾರಣ ಸಂಬಂಧ ಹೇಳುವ ಹಾಗಿಲ್ಲ. ನಾವು ಎದರಚ್ಚ ಆಕಸ್ಮಿಕವಾಗಿ ಎಲ್ಲ ನಡೀತಾ ಇದೆ. ಯಾರು ಹುಟ್ಟುತ್ತಾರೋ, ಎಲ್ಲಿ ಹುಟ್ಟುತ್ತಾರೋ, ಹೇಗೆ ಬೆಳೀತಾರೋ, ಎಲ್ಲಿ ಸಾಯ್ತಾರೋ, ಇದೆಲ್ಲ ಎದರಚ್ಚ ಅಂದ್ರೆ ಆಕ್ಸಿಡೆಂಟ್, ಚಾನ್ಸ್. ಇವೆಲ್ಲ ಎದೃಚ್ಛಾವಾದ ಅಂತ ಸಂಜಯ ಬಿರಟ್ಟಿಪುತ್ತ ಇವನು ಎದೃಚ್ಛಾವಾದವನ್ನು ಹೇಳ್ತಾ ಇದ್ದ. ಅಂದ್ರೆ ಏನೋ ನಾವು ಕರ್ಮ ಮಾಡಬೇಕು, ನಾವು ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳೋ ಹಾಗಿಲ್ಲ. ಒಳ್ಳೇದನ್ನು ಮಾಡಿದವ್ರಿಗೆ ಕೆಟ್ಟದ್ದಾಗೋದು ಬೇಕಾಷ್ಟಿದೆ, ಅಥವಾ ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದಾಗೋದು ಬೇಕಾದಷ್ಟಿದೆ. ಇದು ಕರ್ಮದಿಂದ ಒಂದು ನಿಯತಿ ಇದೆ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳೋ ಹಾಗಿಲ್ಲ. ಇದೆಲ್ಲ ಎದುರಚ್ಛ, ಯಾವುದೋ ಒಂದು ಆಕ್ಸಿಡೆಂಟಲ್, ಇವೆಲ್ಲ ಒಂದು ಫ್ಲೋ ಆಫ್ ಆಕ್ಸಿಡೆಂಟ್ಸ್ ಅಂತ ಒಂದು ಎದುರಚ್ಛಾವಾದ. ಇನ್ನೊಂದು ನಿಯತಿವಾದ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಗತಿ ಅಂತ ಇದೆ. ಒಬ್ಬ ಹುಟ್ಟಿದ ಮನುಷ್ಯನೇ ಹಾಗೆ ಅವನು ಹೇಗೆ ಬೆಳಿಬೇಕು, ಎಲ್ಲಿ ಹೋಗಬೇಕು, ಯಾವ ಸಿದ್ಧಿಗಳನ್ನು ಪಡ್ಕೊಳ್ಳಬೇಕು ಅಂತ ಅನ್ನೋದು ಪೂರ್ವ ನಿಯತಿಯಾಗಿದೆ. ನೀವು ಅದನ್ನು ಏನು ಮಾಡಿ ಅದನ್ನು ತೊಡೆದು ಹಾಕೋದಕ್ಕಾಗೋಲ್ಲ. ಇದು ನಿಯತಿವಾದ. ಈ ನಿಯತಿವಾದದಲ್ಲಿ ಈ ಪುರುಷ ಪ್ರಯತ್ನಕ್ಕೆ ಬೆಲೆ ಇಲ್ಲ. ಒಂದು ಪೂರ್ವ ನಿಯತಿಯಾಗಿದೆ. ಹುಟ್ಟುವಾಗಲೇನೆ ಅವನಿಗೆ ಜಾತಕ ಸಿದ್ಧವಾಗಿದೆ, ಬಿ ವಿ ರಾಮನ್ ಬರೆದು ಬಿಟ್ಟಿದ್ದಾರೆ. ಇನ್ನೇನು ನೀವು ಏನೇನು ಮಾಡಿದ್ರೂ ಕೂಡ ಅದನ್ನು ಏನು ಬದಲಾಯಿಸುವ ಹಾಗಿಲ್ಲ. ಅಂದ್ರೆ ಪುರುಷ ಪ್ರಯತ್ನಕ್ಕೆ ಬೆಲೆ ಇಲ್ಲ ಅಲ್ಲಿ. ಈ ಎದೃಚ್ಛಾವಾದದಲ್ಲೂ ಪುರುಷ ಪ್ರಯತ್ನಕ್ಕೆ ಬೆಲೆ ಇಲ್ಲ. ಅದು ಆಗೋದಾಗ್ತಾನೆ ಇರುತ್ತೆ. ನೀವು ಏನು ಮಾಡಿದ್ರೂ ಅದಾಗೋದಾಗುತ್ತೆ. ಇದು ಎರಡರಲ್ಲೂ ಕೂಡ ಪುರುಷ ಪ್ರಯತ್ನ ಅಂತ ಅನ್ನೋದು ಇಲ್ಲ. ಈ ಪುರುಷ ಪ್ರಯತ್ನವನ್ನ
ಒಂದು ಪೂರ್ವಪಕ್ಷವಾಗಿ ಇಟ್ಟುಕೊಂಡು ಭಗವದ್ಗೀತೆಯಲ್ಲಿ ಪ್ರಕೃತಿಮ್ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅಂತ ನಾವು ಮಾತು ಬರುತ್ತೆ. ಅಲ್ಲಿ ಅದು ಕೃಷ್ಣನ ಅಭಿಪ್ರಾಯವೇ ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರೋದು. ಕೃಷ್ಣನ ಅಭಿಪ್ರಾಯ ಅಲ್ಲ, ಅದು ಪೂರ್ವಪಕ್ಷವಾಗಿ ಹೇಳ್ತಾ ಇದ್ದಾನೆ. ಪ್ರಕೃತಿಮ್ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಇತ್ಯಾದಿ ಮಾತುಗಳು ಬರುತ್ತಲ್ಲ. ಈ ಮಾತುಗಳಲ್ಲಿ ಈ ನಿಯತಿವಾದ ಎದುರುಚ್ಛಾವಾದ ಎರಡರ ಒಂದು 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 ಸಂಪರ್ಕ ಅಲ್ಲಿ ನಮಗೆ ಕಾಣುತ್ತೆ. ಪ್ರಕೃತಿಮ್ಯಾಂತಿ ಭೂತಾನಿ, ಈ ಎಲ್ಲ ಪಂಚಭೂತಗಳಿಂದ ಆದದ್ದು ನಾವು ಆದಂತಹದ್ದು. ಪ್ರಕೃತಿಯಲ್ಲಿ ಆ ಒಂದು ಡೆವಲಪ್ಮೆಂಟ್, ಕೋರ್ಸ್ ಆಫ್ ಡೆವಲಪ್ಮೆಂಟ್ ಇದೆ. ಈ ಕೋರ್ಸ್ ಆಫ್ ಡೆವಲಪ್ಮೆಂಟ್ ಆದ್ಮೇಲೆ ಇನ್ವಲ್ಯೂಷನ್ ಅಂತಲೂ ಒಂದಿದೆ. ಪ್ರಕೃತಿಮ್ಯಾಂತಿ ಭೂತಾನಿ, ತಿರುಗಿ ತಮ್ಮ ಪ್ರಕೃತಿಗೆ ಎಲ್ಲ ಪ್ರಾಣಿಗಳು ಹೋಗುತ್ತೇ ವಿನಃ ನೀವು ಇಂದ್ರಿಯ ನಿಗ್ರಹ ಮಾಡಬೇಕು, ಮನಸ್ಸಿನ ನಿಗ್ರಹ ಮಾಡಬೇಕು, ಇದು ಪ್ರಕೃತಿಮ್ಯಾಂತಿ ಅಧ್ಯಾಯದಲ್ಲಿ ಯಾಕೆ ಹೇಳಬೇಕು? ಆದ್ರೆ ಇಲ್ಲಿ ಹೇಳ್ತಾ ಇರೋದು ಈ ಪ್ರಕೃತಿ ಅಂತ ನಾವು ಏನು ಅಂದ್ಕೊಳ್ತೀವೋ ಅದು ನಮ್ಮಿಂದ ಉಂಟಾದ ಪ್ರಕೃತಿಯೇ ವಿನಃ ಹೊರಗೆ ಒಂದು ಪ್ರಕೃತಿ ಅಂತ ಇಲ್ಲ. ನಿಯತಿ ಎದುರಚ್ಛ ಎರಡೂ ಕೂಡ ಚಿತ್ತ ಚೈತ್ತವನ್ನು ಮೀರಿ ಇಲ್ಲ. ನಿಯತಿ ನಮ್ಮ ಮನಸ್ಸಿನಿಂದ ಆಗತಕ್ಕದ್ದೇ ನಿಯತಿ, ನಮ್ಮ ಮನಸ್ಸಿನಿಂದ ಆಗತಕ್ಕದ್ದೇ ಎದುರಚ್ಛ. ಅಂದ್ರೆ ಏನು? ಪುರುಷ ಪ್ರಯತ್ನಕ್ಕೆ ಬೆಲೆ. ಕುರು ಕರ್ಮ ಇವ ತ್ವಂ ಅಂತ ಕೃಷ್ಣ ಹೇಳುವಾಗ ಕುರು ಕರ್ಮ ಇವ ತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣ ಅಂದ್ರೆ ಏನು? ಪುರುಷ ಪ್ರಯತ್ನಕ್ಕೆ ಬೆಲೆ ಕೊಟ್ಟಾಯ್ತು. ಬೆಲೆ ಕೊಟ್ಟ ಹಾಗೆ ಅವನು ನೀನು ಮಾಡಬೇಕಾದದ್ದು ಇದೆ, ಮಾಡದೇ ಇರೋದಕ್ಕಿಂತ ಮಾಡೋದು ಒಳ್ಳೆಯದು. ಏನು? ಕೃತನಿಶ್ಚಯ ಉತ್ತಿಷ್ಠ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ಹೀಗೆಲ್ಲ ಭಗವದ್ಗೀತೆಯಲ್ಲಿ ಪುರುಷ ಪ್ರಯತ್ನಕ್ಕೆ ಬೆಲೆ ಹೆಚ್ಚು. ಅದು ಇಲ್ಲಿ ಪ್ರಕೃತಿ ಅಥವಾ ಪ್ರಕೃತಿ ಚೇಷ್ಟತೆ ಸ್ವಸ್ಯಾಹ ಅಂತನ್ನೋ ಮಾತುಗಳಲ್ಲಿ ಈ ಚಿತ್ತಕ್ಕಿಂತ ಬೇರೆಯಾಗಿ ಒಂದು ಪ್ರಕೃತಿ ಅಂತ ನೀನು ಅಂದುಕೊಂಡ್ರೆ ಅದು ತಪ್ಪು. ಹೊರಗಡೆ ಯಾವುದೂ ನಿನ್ನ ನಿರ್ಬಂಧ ಮಾಡ್ತಾ ಇಲ್ಲ, ನಿನ್ನ ಮನಸ್ಸೇ ನಿನಗೆ ನಿರ್ಬಂಧ. ಭಗವದ್ಗೀತೆಯಲ್ಲೇ ಬರ್ತಾರೆ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಇದು ಇಲ್ಲಿ ಚಿತ್ತಸ್ಪಂದಿತ ವೇದಂ. ಎಲ್ಲ ಇಡೀ ಜಗತ್ತು ಚಿತ್ತಸ್ಪಂದಿತ ನಾವು ತಿಳ್ಕೊಂಡ ಹಾಗೆ ಜಗತ್ತಿದೆ, ನಾವು ಮಾಡಿದ ಹಾಗೆ ಕೆಲಸದ ಬೆಲೆ ಇದೆ. ಕೆಲಸಕ್ಕೆ ತನ್ನದೇ ಆದ ಬೆಲೆ ಅಂತ ಇಲ್ಲ, ಜಗತ್ತಿಗೆ ತನ್ನದೇ ಆದ ವಸ್ತುತ್ವ ಅಸ್ತಿತ್ವ ಅಂತ ಇಲ್ಲ. ಆದ್ದರಿಂದ ಈ ಅಸಂಗಂ ಇತಿ ಕೀರ್ತಿದ. ಪ್ರತ್ಯೇಕವಾಗಿ ಎರಡು ಪದಾರ್ಥಗಳಿದ್ದರೆ ಸಂಘ ಅಂತ ಒಂದಿರುತ್ತೆ. ಎರಡು ಪದಾರ್ಥಗಳು ಇಲ್ಲವಲ್ಲ, ಇಲ್ಲಿ ಸಂಘ ಅಂತ ಹೇಗೆ ಬರುತ್ತೆ? ಈ ಸಂಘ ಅಂತ ಇರಬೇಕಾದ್ರೆ ಇದು ವಿಲ್ ಆಫ್ ದಿ ವಿಸ್, ಅದೇನು ತಾನೇ ಒಂದೇನೋ ಸೃಷ್ಟಿ ಮಾಡಿಕೊಂಡು ಅದರ ಜೊತೆ ಜಗಳ ಮಾಡೋದು. ಇದು ಒಂದು ಏನು ಕ್ರಿಯೇಟಿಂಗ್ ವಿಲ್ ಆಫ್ ದಿ ವಿಸ್ ಅಂತ ಏನೋ ಹೇಳ್ತಾರಲ್ಲ, ಅದನ್ನ ತಾನೇ ಒಂದು ಹುಲ್ಲುಕಡ್ಡಿಯನ್ನು ನಿರ್ಮಾಣ ಮಾಡಿಕೊಂಡು ಅದರ ಜೊತೆ ಯುದ್ಧ ಮಾಡೋದು. ಇವಾಗ ಡಾನ್ ಪಿಕ್ಸೌಟ್ ಮಾಡೋದಲ್ಲ, ಆ ವಿಂಡ್ ಮಿಲ್ಸ್ನೇ ಎನಿಮೀಸ್ ಅಂತ ತಿಳ್ಕೊಂಡು ಅದರ ಜೊತೆ ಜಗಳ ಮಾಡ್ದ. ಅದು ವಿಂಡ್ ಮಿಲ್ಸ್ಗೂ ಎನಿಮೀಸ್ಗೂ ಇವನ ಮನಸ್ಸಿನಲ್ಲಿರೋ ಒಂದು ಕಲ್ಪನೆ ಬಿಟ್ಟು ಮೂರನೇದಿಲ್ಲ. ಇಲ್ಲಿ ಹೇಳೋದು ಅಸಂಗ ಇತಿ ಕೀರ್ತಿತ, ಅಸಂಗಂ ಇತಿ ಕೀರ್ತಿತಂ ತೇನ ಹೇತುನ. ವಿಷಯ ಬೇರೆ ಇಲ್ಲದೆ ಇರೋದ್ರಿಂದ ಆತ್ಮನಿಗೆ ಸಂಘ ಅಂತ ಏನು ಬಂತು? ಸಂಘ ಅಂತ ಇರಬೇಕಾದ್ರೆ ದ್ವಿತೀಯ ದ್ವೈ ಎರಡನೇ ಒಂದು ಇರಬೇಕಲ್ಲ, ಎರಡನೇದಿಲ್ಲ. ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತ್ಯಸೌ ಪರತಂತ್ರಾಭಿಸಂವೃತ್ಯ ಸ್ಯಾನ್ನಾಸ್ತಿ ಪರಮಾರ್ಥತಃ. ಯಹ ಅಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನ ಅಸ್ತಿ ಅಸೌ. ಇಲ್ಲಿ ಸಂವೃತಿ ಅಂತ ಪದವನ್ನು ಉಪಯೋಗಿಸಿದ್ದಾರೆ. ಯಾವುದನ್ನು ವೇದಾಂತದಲ್ಲಿ ವ್ಯವಹಾರ ಅಂತ ಕರೀತಾರೋ ಇಲ್ಲಿ ಅದನ್ನು ಸಂವೃತಿ ಅಂತ ಕರೆದಿದ್ದಾರೆ. ಸಂವೃತಿ ಅಂತ ಮಾತ್ರ ಹೇಳದೆ ಕಲ್ಪಿತ ಸಂವೃತ್ಯ. ಈ ಸಂವೃತಿ ಅಂತ ಅನ್ನೋದೇ ಕಲ್ಪನೆ. ಕಲ್ಪಿತ ಸಂವೃತ್ಯ ಅಂದ್ರೆ ಏನು? ವಿರುಕ್ತಿ ಆಯ್ತಲ್ಲ. ಅಂದ್ರೆ ಕಲ್ಪಿತ ಸಂವೃತ್ತಿ ಅಂತ ಅನ್ನೋದು ಬೇರೆ,
ಲೋಕ ಸಂವೃತ್ತಿ ಅನ್ನೋದು ಬೇರೆ. ಈ ಸಂವೃತ್ತಿಯಲ್ಲಿ ಜಗದ್ವ್ಯವಹಾರ ಅಂತ ಬೇರೆ, ಈ ಮನುಷ್ಯನಿಗೆ ತಾನು ಸೃಷ್ಟಿಸಿಕೊಂಡ ವ್ಯವಹಾರ ಅಂತ ಬೇರೆ. ಜಗತ್ತಿನಲ್ಲಿ ಏನೋ ಬರುತ್ತೆ, ಏನೋ ಹೋಗುತ್ತೆ, ಅದು ನನ್ನದು ಅಂತ ಅಂದುಕೊಳ್ಳೋದು ಕಲ್ಪಿತ ಸಂವೃತ್ತಿ. ಮನುಷ್ಯನಿಗೆ ಒಂದು ದೇಹ ಬರೋದು ಲೋಕ ಸಂವೃತ್ತಿ. ಆದರೆ ಈ ದೇಹ ನನ್ನದು ಅಂತ ಅಂದುಕೊಳ್ಳೋದು ಕಲ್ಪಿತ ಸಂವೃತ್ತಿ. ಮನುಷ್ಯನಿಗೆ ಏನೋ ಜೀವನದಲ್ಲಿ ಬೇಕಾದಷ್ಟು ತೊಂದರೆಗಳು ಬರುತ್ತೆ, ಇದರಿಂದ ನಾನು ದುಃಖಿ, ನಾನು ಸುಖಿ ಅಂತ ಅಂದುಕೊಳ್ಳೋದು ಕಲ್ಪಿತ ಸಂವೃತ್ತಿ. ಈ ಕಲ್ಪಿತ ಸಂವೃತ್ತಿಯ ಇಲ್ಲಿ ಸಂವೃತ್ತಿ ಅಂತನ್ನೋ ಮಾತನ್ನ ಉಪಯೋಗಿಸದೆ ಅವರು ಯಹ ಅಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ಅಸೌ ನ ಅಸ್ತಿ. ಯಾವುದನ್ನು ನಾವು ಹೀಗೆ ಕಲ್ಪನೆ ಮಾಡಿಕೊಂಡು ನಮ್ಮ ವ್ಯವಹಾರದಲ್ಲಿ ಇಟ್ಕೊಳ್ತೀವೋ ಇದಕ್ಕೆ ಪರಮಾರ್ಥ ಅಂದರೆ ಬೈ ಇಟ್ ಸೆಲ್ಫ್, ಇನ್ ಇಟ್ ಸೆಲ್ಫ್, ಇದಕ್ಕೆ ಒಂದು ಅಸ್ತಿತ್ವ ಅಂತ ಇಲ್ಲ. ಪರತಂತ್ರ ಅಭಿಸಂವೃತ್ಯ, ಈ ಪರತಂತ್ರ ಅಭಿಸಂವೃತ್ಯ ಇದಕ್ಕೆ ಇಲ್ಲಿ ಶಂಕರಾಚಾರ್ಯರದ್ದು ಅಂತನ್ನೋ ಅವರ ವ್ಯಾಖ್ಯಾನದಲ್ಲಿ ಏನು ಹೇಳಿದ್ದಾರೆ, ಪರತಂತ್ರಾಭಿಸಂವೃತ್ಯ ಪರಶಾಸ್ತ್ರ ವ್ಯವಹಾರೇಣ ಸ್ಯಾತ್ ಪದಾರ್ಥ. ಬೇರೆ ಶಾಸ್ತ್ರಗಳಲ್ಲಿ ನೈಯಾಯಿಕರು, ಮೀಮಾಂಸಕರು, ಸಾಂಖ್ಯರು ಇತ್ಯಾದಿಯ ಬೇರೆ ಶಾಸ್ತ್ರಗಳಲ್ಲಿ ಹೇಳೋ ರೀತಿಯಲ್ಲಿ ಪರತಂತ್ರ ಅಂದರೆ ಇಲ್ಲಿ ಹೇಳೋ ತಂತ್ರವನ್ನು, ತಂತ್ರ ಅಂದ್ರೆ ಶಾಸ್ತ್ರ ಅಂತ ಅರ್ಥ ಮಾಡಿ, ಇಲ್ಲಿ ಹೇಳೋ ಶಾಸ್ತ್ರವನ್ನು ಬಿಟ್ಟು ಬೇರೆ ಶಾಸ್ತ್ರಗಳಲ್ಲಿ ನಾವು ಏನೇನನ್ನು ಕಲ್ಪಿಸಿಕೊಳ್ತೀವೋ ಪರತಂತ್ರಾಭಿಸಂವೃತ್ಯ ಸ್ಯಾನ್ನಾಸ್ತಿ ಪರಮಾರ್ಥದ, ಅದು ಕೂಡ ಪರಮಾರ್ಥದಲ್ಲಿ ಇಲ್ಲ. ಇಲ್ಲಿ ಪರತಂತ್ರ ಅಂತನ್ನೋದು ಟೆಕ್ನಿಕಲ್ ಟರ್ಮ್, ಅದಕ್ಕೆ ತಂತ್ರ ಅನ್ನೋದು ಶಾಸ್ತ್ರ ಅಂತನ್ನೋ ಅರ್ಥ ಇಲ್ಲಿ ಎಲ್ಲಿಯೂ ಇಲ್ಲ. ಯಾವುದನ್ನು ಕೂಡ ಇವರು ತಂತ್ರ ಅಂತ ಅನ್ನೋದನ್ನು ಶಾಸ್ತ್ರ ಅಂತನ್ನೋ ಅರ್ಥದಲ್ಲಿ ಬಳಸಿಲ್ಲ. ಆದರೆ ಶಂಕರಾಚಾರ್ಯರು ಬಳಸಿದ್ದಾರೆ. ಶಂಕರಾಚಾರ್ಯರು ಸಾಂಖ್ಯವನ್ನ ತಂತ್ರ ಅಂತ ಕರೆದಿದ್ದಾರೆ. ಆಮೇಲೆ ಪೂರ್ವ ಮೀಮಾಂಸವನ್ನ ತಂತ್ರ ಅಂತ ಕರೆದಿದ್ದಾರೆ. ತಂತ್ರ ಅಂತ ಅನ್ನೋ ಮಾತು ಶಾಸ್ತ್ರದಲ್ಲಿ ಉಂಟು. ಆದರೆ ಶಂಕರಾಚಾರ್ಯರಿಗೆ ಪೂರ್ವದ ಗೌಡಪಾದಕಾರಿಕೆಯಲ್ಲಿ ಪರತಂತ್ರ ಅಂತನ್ನೋದು ಒಂದು ಟೆಕ್ನಿಕಲ್ ಟರ್ಮ್. ಪರತಂತ್ರ ಅಂದರೆ ಸ್ವತಂತ್ರವಲ್ಲದ್ದು ಪರತಂತ್ರ. ಇಲ್ಲಿ ಸ್ವಭಾವ ಯಾವುದಕ್ಕಿಲ್ಲವೋ ಅದು ಪರತಂತ್ರವಾದದ್ದು. ನಿಸ್ವಭಾವವಾದರೂ ಸ್ವಭಾವದ ಹಾಗೆ ಕಾಣಿಸಿಕೊಳ್ಳೋದು ಪರತಂತ್ರ. ಇರಲಿ, ಇದು ಕಲ್ಪಿತ ಸಂವೃತ್ಯ ಅಂತನ್ನೋ ಮಾತಿಗೆ ಸ್ವಲ್ಪ ಸ್ವಾರಸ್ಯ ಅದರಲ್ಲಿದೆ. ಈ ಸಂವೃತ್ತಿ ಅಂತನ್ನೋದರಲ್ಲಿ ಸಂವೃತ್ತಿ ಅಂತನ್ನೋ ಮಾತಿಗೆ ಯಾವುದರ ಸ್ವಭಾವ, ಯಾವುದರ ಸ್ವರೂಪ ನಮಗೆ ತಿಳಿಯದ ಹಾಗೆ ಮರೆಯಾಗಿಬಿಟ್ಟಿದೆಯೋ ಅದು ಸಂವೃತ್ತಿ. ವರ್ಣ ಅಂತನ್ನೋ ಧಾತು, ವೃ ಧಾತು, ಭೃಂವರಣೆ, ಭೃಂಗ್ ಧಾತು, ಈ ಧಾತುವಿಗೆ ಮುಚ್ಚೋದು ಅಂತ ಅರ್ಥ. ವೃತ್ತಿ ಅಂದ್ರೆ ಮಾಸ್ಕಿಂಗ್, ಕವರಿಂಗ್, ಹೈಡಿಂಗ್, ವೃತ್ತಿ. ಸಂವೃತ್ತಿ ಅನ್ನೋ ಮಾತಿಗೆ ಚೆನ್ನಾಗಿ ಮುಚ್ಚೋದು ಅಂದ್ರೆ ಏನು, ಅದರ ಸ್ವರೂಪವಾಗಲಿ, ಗತಿಯಾಗಲಿ, ಸ್ವಭಾವವಾಗಲಿ ನಮಗೇನೂ ಗೊತ್ತಾಗದೇ ಇರೋ ಹಾಗೆ ಮುಸುಕು ಮಾಡತಕ್ಕಂಥದ್ದು ಸಂವೃತ್ತಿ. ಈ ಸಂವೃತ್ತಿಯಲ್ಲಿ ಈ ಶಾಸ್ತ್ರ ಪ್ರಕ್ರಿಯೆಯಲ್ಲಿ ಏನು ಹೇಳ್ತಾರೆ, ಉಪನಿಷತ್ತಿನಲ್ಲಿ ಆತ್ಮ ಏನಾದ ಅವನು ಸಚ್ಚತ್ಯಚ್ಚ ಭವತ್, ನಿರುಕ್ತಂಚ ನಿರುಕ್ತಂಚ, ನಿಲಯನಂಚ ನಿಲಯನಂಚ, ಸರ್ವಂ ಇದಂ ಅಭವತ್. ಸಚ್ಚತ್ಯಚ್ಚ ಭವತ್, ಅವನು ದಿಟವೂ ಆದ, ಸುಳ್ಳೂ ಆದ. ಆತ್ಮ ಇದಂ ಸರ್ವಂ ಅಭವತ್, ಇದೆಲ್ಲವೂ ಆದ. ಈ ಎಲ್ಲವೂ ಅಂದ್ರೆ ಏನು, ಸಚ್ಚತ್ಯಚ್ಚ ಭವತ್, ಅವನು ದಿಟವಾದದ್ದು ಅವನೇ ಆದ, ಸುಳ್ಳಾದದ್ದು ಅವನೇ ಆದ. ಸೊ ಸುಳ್ಳಾದದ್ದು ಅವನಿಂದ ಬೇರ್ಪಟ್ಟಿದ್ದಲ್ಲ. ಇವಾಗ ವೆಸ್ಟರ್ನ್ ಫಿಲಾಸಫಿ ಒಳಗೆ ಈವಿಲ್ ಅಥವಾ ಸ್ಯಾಟನ್ ಅಂತ ಏನಿದೆ, ಅವನು ಗಾಡ್ ಇಂದ ಬೇರೆಯಾದವನು.
ಗಾಡ್ಗೂ ಅವನಿಗೂ ಸಂಬಂಧ ಇಲ್ಲ. ಗಾಡ್ ಡಿಡ್ ನಾಟ್ ಬಿಕಮ್ ಸ್ಯಾಟನ್ ಆರ್ ದಿ ಗುಡ್ ಡಿಡ್ ನಾಟ್ ಬಿಕಮ್ ಈವಿಲ್. ನಮ್ಮಲ್ಲಿ ಹಾಗಲ್ಲ. ಗುಡ್ ಅಂಡ್ ಈವಿಲ್ ಹ್ಯಾವ್ ಕಮ್ ಫ್ರಮ್ ದಿ ಸೇಮ್ ಸೋರ್ಸ್. ಸಚ್ಚತ್ಯಚ್ಚಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಇದಂ ಸರ್ವಂ ಅಭವತ್. ಇವರನ್ನು ಬಿಟ್ಟು ಇನ್ನೇನೂ ಇಲ್ಲ ಅಂತನೋ ನೆಲೆಯಲ್ಲಿ ಜಗತ್ತಿನಲ್ಲಿ ಕೆಲವು ದಿಟವಾಗಿ ಕಾಣುತ್ತೆ, ಕೆಲವು ಸುಳ್ಳಾಗಿ ಕಾಣುತ್ತೆ. ಈ ದಿಟವಾಗಿ ಕಾಣೋದು ಸುಳ್ಳಾಗಿ ಕಾಣೋದು ನಾವು ಯಾವ ರೀತಿಯಿಂದ ನಿರ್ಧಾರ ಮಾಡ್ತೀವಿ? ಪ್ರಮಾಣಗಳಿಂದ ನಿರ್ಧಾರ ಮಾಡ್ತೀವಿ. ಯಾವುದು ಪ್ರಮಾಣದಿಂದ ನಿಶ್ಚಯ ಅಂತ ಕಾಣುತ್ತೋ ಅದನ್ನು ಸತ್ಯ ಅಂತ ಕರೀತೀವಿ. ಕಣ್ಣಿಂದ ಒಂದು ಬಾಗಿಲು ನೋಡ್ತೀವಿ, ಬಾಗಿಲಿಂದ ಹೊರಗೆ ಹೋಗುತ್ತೀವಿ, ಇದು ಪ್ರಮಾಣ ನಿಶ್ಚಿತ. ಕಣ್ಣಿಂದ ನೋಡತಕ್ಕದ್ದು ಪ್ರತ್ಯಕ್ಷ ಪ್ರಮಾಣ, ಹೊರಗೆ ಹೋಗತಕ್ಕದ್ದು ಕ್ರಿಯಾಕಾರಿತ್ವ. ನಮ್ಗೆ ಅದ್ರೇನು ಪ್ರತ್ಯಕ್ಷ ಇಸ್ ಜಸ್ಟಿಫೈಡ್. ಇಲ್ಲಿ ಬಾಗಿಲಿದೆ ಅಂತ ನೋಡಿದ್ದು ಕಾರ್ಯದಲ್ಲಿ ಸರಿ ಅಂತ ಗೊತ್ತಾಯಿತು. ಜಗತ್ತಿನಲ್ಲಿ ನಾವು ಇದನ್ನು ಸರಿ ಅಂತ ಅಂದ್ಕೊಳ್ತೀವಿ. ಯಾವುದು ಪ್ರಮಾಣ ಬಾಧಿತವಾಗಿದೆಯೋ, ಪ್ರತ್ಯಕ್ಷ, ಅನುಮಾನ, ಆಗಮ, ಶಬ್ದ ಇವುಗಳಿಂದ ಯಾವುದು ಬಾಧಿತವಾಗಿಯೋ ಇದನ್ನು ಅನೃತ ಅಂತ ಕರೀತೀವಿ. ಇದು ಸತ್ಯ ಅನೃತ ಎರಡೂ ಕೂಡ ಸಮೃದ್ಧಿಯನ್ನು ಸೇರಿದೆ. ಪ್ರಕ್ರಿಯೆ ಸಮೃದ್ಧಿ ಅಂತ ಪ್ರಕ್ರಿಯೆಯಲ್ಲಿ ಯಾವುದು ಪ್ರಮಾಣ ನಿಶ್ಚಿತವಾಗಿದೆಯೋ, ಯಾವುದು ಪ್ರಮಾಣ ಬಾಧಿತವಾಗಿದೆಯೋ, ಇದು ಎರಡೂ ಕೂಡ ಇದು ಸಮೃದ್ಧಿಯಲ್ಲೇ ಸೇರತಕ್ಕದ್ದು. ನಾವು ವ್ಯವಹಾರ ಮಾಡೋ ಜಗತ್ತಿನಲ್ಲಿ ಇದು ಸುಳ್ಳು ದಿಟ ಅಂತ ಅನ್ನೋದು ಹೀಗೆ ನಮಗೆ ಬರುತ್ತೆ. ನಾವೇನೋ ಅಂದ್ಕೊಂಡಿರ್ತೀವಿ, ಲೇಟರ್ ಆನ್ ಇಟ್ ಟರ್ನ್ಸ್ ಔಟ್ ಟು ಬಿ ರಾಂಗ್. ಅಂದ್ರೆ ಏನಾಯ್ತು? ಮೊದಲು ದಿಟ ಅಂತ ಅಂದ್ಕೊಂಡಿದ್ದ, ಆಮೇಲೆ ಸುಳ್ಳಾಯ್ತು. ಪ್ರಮಾಣ ಯಾವುದು ನಿಶ್ಚಯ ಅಂತ ತೋರಿಸ್ಕೊಡ್ತೋ ಅನಂತರದಲ್ಲಿ ಪ್ರಮಾಣ ಅಂತ ಅನ್ನೋದು ಬಾಧ ಮಾಡಿತು, ಅದನ್ನು ತೆಗೆದು ಹಾಕಿತು. ಹೀಗೆ ಈ ಜಗತ್ತಿನಲ್ಲಿ ಈ ಪ್ರಮಾಣ ಅಂತನ್ನೋದರ ಅವಲಂಬನೆಯಿಂದ ಕೆಲವು ವಸ್ತುಗಳು ಇದೆ, ಕೆಲವು ವಸ್ತುಗಳು ಇಲ್ಲ. ಅಂದ್ರೆ ಈ ಸಮೃದ್ಧಿಗೆ ಪ್ರಮಾಣ ಯಾವುದು? ಈ ಪ್ರಮಾಣ ಅಂತ ಅನ್ನೋ ಮಾತಿಗೆ ಅಥಾರಿಟಿ. ವಾಟ್ ಈಸ್ ಇಟ್ ದಟ್ ಮೇಕ್ಸ್ ಅಸ್ ಥಿಂಕ್ ಆಫ್ ಎ ಸಮೃದ್ಧಿ? ಈ ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ, ಉಪಮಾನ. ಸೊ ಅದನ್ನು ಅವಿದ್ಯಾವದ್ ವಿಷಯಾಣಿ ಅಂತ ಆಚಾರ್ಯರ ಅಧ್ಯಾತ್ಮ ಭಾಷೆಯಲ್ಲಿ ಹೇಳಿದ್ದಾರೆ. ಈ ಸಮೃದ್ಧಿಯಲ್ಲೇ ಈ ಪ್ರಮಾಣಗಳಿರೋದು, ಪ್ರಮಾಣಗಳ ಅಗತ್ಯ ಇರೋದು ಸಮೃದ್ಧಿಯಲ್ಲೇನೆ. ಈ ಸಮೃದ್ಧಿಯನ್ನು ದಾಟಿದರೆ ಪ್ರಮಾಣಗಳ ಅಗತ್ಯ ನಮಗೆ ಬೇಕಾಗಿ, ಬ್ರಹ್ಮನನ್ನ ನೋಡೋದಕ್ಕೆ ಪ್ರಮಾಣಗಳು ಬೇಕಾಗಿಲ್ಲ. ಜಗತ್ತಿನಲ್ಲಿ ನಾವು ವ್ಯವಹಾರ ಮಾಡಬೇಕಾದ್ರೆ ಪ್ರಮಾಣ ಬೇಕು. ಪ್ರತ್ಯಕ್ಷ, ಅನುಮಾನ ಇವೆಲ್ಲ ನಾವು ಎಲ್ಲಿ ಬಳಸ್ತೀವಿ? ನಾವು ನಮ್ಮ ವ್ಯವಹಾರದಲ್ಲಿ ಬೆಳೆಸ್ತೀವಿ. ನಾವು ಈಗ ಛತ್ರಿ ತಗೊಂಡು ಹೋಗಬೇಕೋ ಬೇಡವೋ ಅಂತ ಹೇಳಿ ನಾವು ಆಕಾಶ ನೋಡಿ ಹೋದ್ರೆ ನಮ್ಮ ವ್ಯವಹಾರಕ್ಕೆ ಅದು ಬೇಕು. ಬ್ರಹ್ಮ ಇದ್ದಾನೋ ಬಿಡ್ತಾನೋ ಅಂತ ಅನ್ನೋದಕ್ಕೆ ಪ್ರತ್ಯಕ್ಷ, ಅನುಮಾನ, ಆಗಮ ಏನು ಕೆಲಸ ಮಾಡೋಲ್ಲ. ಅದು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಬ್ರಹ್ಮನನ್ನು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಇವೆಲ್ಲ ಸಮೃದ್ಧಿ ಅಂತನ್ನೋ ಪ್ರಪಂಚದಲ್ಲೇ ಇರತಕ್ಕದ್ದು. ಇದು ಸಮೃದ್ಧಿ ಅಂತನ್ನೋ ಮಾತಿನಲ್ಲಿ ಹೀಗೆ ನಾವು ವ್ಯವಹಾರ ಮಾಡತಕ್ಕ ಜಗತ್ತು, ವ್ಯವಹಾರ ಮಾಡತಕ್ಕ ರೀತಿ ಎರಡೂ ಕೂಡಿಕೊಳ್ಳುತ್ತೆ. ಪ್ರಮಾಣ ಸಿದ್ಧವಾದದ್ದು, ಪ್ರಮಾಣ ಬಾಧಿತವಾದದ್ದು, ಇದು ಎರಡೂ ಪರಸ್ಪರವಾಗಿ ಸ್ವತಂತ್ರವಾಗದೆ ಪರತಂತ್ರವಾಗಿ ಸೇರಿಕೊಂಡಿದೆ. ಸುಳ್ಳಿನ ಮೇಲೆ ಇದು ದಿಟ ಅಂತ ಅನ್ನೋದು ಅವಲಂಬನೆ ಮಾಡಿದೆ, ದಿಟದ ಮೇಲೆ ಸುಳ್ಳು ಅಂತ ಅನ್ನೋದು ಅವಲಂಬನೆ ಮಾಡಿದೆ. ಪರಸ್ಪರ ಅವಲಂಬನೆ. ಯಾಕೆಂದ್ರೆ ಸುಳ್ಳು ಇದು ಅಲ್ಲ ಅಂತ ಅನ್ಬೇಕಾದ್ರೆ ಸುಳ್ಳು ಏನು ಅಂತ ನಮಗೆ ಗೊತ್ತಿರಬೇಕು. ಇದು ಸುಳ್ಳು ಅಲ್ಲ ಅಂತ ಹೀಗೆ ಪರಸ್ಪರವಾಗಿ ಸೇರಿಕೊಂಡಿರೋದೇ ಇದರ ಸ್ವಭಾವ. ಸಮೃದ್ಧಿಯ ಸ್ವಭಾವದಲ್ಲಿ ಈ ಸತ್ಯ ಅನೃತ ಅಂತನ್ನೋದನ್ನ ಬೇರ್ಪಡಿಸೋಕಾಗದೇ ಇರೋ ಹಾಗೆ ಸೇರಿಕೊಂಡಿದೆ. ಇದನ್ನೇ ಆಚಾರ್ಯರು ಅಧ್ಯಾಸ ಅಂತನ್ನುವಾಗ ಸತ್ಯ ನೃತೆ ಮಿಥುನೀಕೃತ್ಯ ಲೋಕದ ವ್ಯವಹಾರ ನೈಸರ್ಗಿಕೋ ಎಂ ಲೋಕ ವ್ಯವಹಾರ ಅಹಮಿದಂ ಮಮೇದಂ ಇತಿ. ಇಲ್ಲಿ ಅಹಮಿದಂ ಅಂತನ್ನುವಾಗ ಈ ಅಹಂ ಅಂತನ್ನೋದು ಸತ್ಯ, ಇದಂ ಅಂತನ್ನೋದು ಅನೃತ. ಇದು ನನ್ನದು, ಇದು ನಾನು, ಮಮ ಇದಂ ಅನ್ನೋದು ಅನೃತ. ಹೀಗೆ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ
ನೈಸರ್ಗಿಕೋಯಂ ಲೋಕ ವ್ಯವಹಾರ. ಇಲ್ಲಿ ಸಂವೃತಿ ಅಂತ ನಾವು ಮಾತು ಉಪಯೋಗಿಸಿದ್ದಾರಲ್ಲ, ಈ ಸಂವೃತಿ ಅಂದರೆ ನೈಸರ್ಗಿಕವಾದ ಲೋಕ ವ್ಯವಹಾರ. ಕಣ್ಣಿದೆ, ಕಣ್ಣು ಒಂದು ರೂಪವನ್ನು ನೋಡುತ್ತೆ, ಇದು ನೈಸರ್ಗಿಕವಾದ ಲೋಕ. ನಾವು ಕಲ್ಪನೆ ಮಾಡಿಕೊಂಡಿದ್ದಲ್ಲ. ಕಣ್ಣು ನೋಡ್ತಕ್ಕಂಥ ರೂಪ ಅಥವಾ ಕಿವಿ ಕೇಳ್ತಕ್ಕಂಥ ಶಬ್ದ ನಾವು ಕಲ್ಪನೆ ಮಾಡಿಕೊಂಡಿದ್ದಲ್ಲ, ಅದೇ ವಾಸ್ತವವಾಗಿ ಇರತಕ್ಕದ್ದು. ಇದನ್ನ ನೈಸರ್ಗಿಕ ಅಂತ ಆಚಾರ್ಯರು ಕರೆದರು, ಕಲ್ಪಿತ ಅಲ್ಲ ಅಂತನ್ನೋ ಅರ್ಥದಲ್ಲಿ. ಆಚಾರ್ಯ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಹೇಳೋ ನೈಸರ್ಗಿಕ ಅಂದ್ರೆ ಏನು? ಕಲ್ಪಿತವಾದದ್ದಲ್ಲ, ಇದು ಸಂವೃತಿ, ವ್ಯವಹಾರ ಸಿದ್ಧವಾಗಿ ಇರತಕ್ಕದ್ದು. ಇದನ್ನ ಒಂದು ಕಾಲಿ ಒಂದು ಮುಳುಚುಚ್ಚಿದ್ರೆ ನಾವು ಕಲ್ಪನೆ ಮಾಡಿಕೊಂಡಿದ್ದಲ್ಲ, ಅದು ಹಾಗಾಗಿ ಅಲ್ಲಿ ಉಂಟಾದದ್ದು ಆ ಮುಳ್ಳು ಹೋಗುವವರೆಗೆ ನಮಗೆ ಬಾಧೆ ತಪ್ಪಲ್ಲ. ಇದನ್ನು ನಾವು ನೈಸರ್ಗಿಕ ಅಂತ ಕರಿತೀವಿ. ನೈಸರ್ಗಿಕೋಯಂ ಲೋಕ ವ್ಯವಹಾರ, ನಮ್ಮಿಂದ ಕಲ್ಪಿತವಾದದ್ದಲ್ಲ. ನಾವೇನೋ ಮನಸ್ಸಿನಲ್ಲಿ ಇದು ಹೀಗಾಗ್ಬಹುದು ಹಾಗಾಗ್ಬಹುದು ಅಂತ ಒಂದು ಆತಂಕ ಮನಸ್ಸಲ್ಲಿ ಪಟ್ಕೊಂಡ್ರೆ ನಮ್ಮಿಂದ ಆದದ್ದು ಅದು. ಆದರೆ ಅದು ಯಾವುದಾದ್ರೂ ವಿಷಯ ಆದರೆ ಅದು ನಮ್ಮ ಮನಸ್ಸಿನ ಕಲ್ಪನೆ ಅಲ್ಲ, ತಾನಾಗೆ ಆದದ್ದು. ಹೀಗೆ ಈ ಸಂವೃತಿ ಅಂತನ್ನೋ ಮಾತ್ರದಲ್ಲಿ ನೈಸರ್ಗಿಕವಾದ ಲೋಕ ವ್ಯವಹಾರ, ಇದರಲ್ಲಿ ಪ್ರಮಾಣ ನಿಶ್ಚಿತವಾದಂತಹ ಸತ್ಯ, ಪ್ರಮಾಣ ಬಾಧಿತವಾಗಬಲ್ಲ ಅನೃತ ಎರಡೂ ಕೂಡಿಕೊಂಡಿದೆ. ಸತ್ಯ ಅನೃತೆ ಮಿಥುನೀಕೃತ್ಯ ನೈಸರ್ಗಿಕ ಅಯಂ ಲೋಕ ವ್ಯವಹಾರ. ಈ ಲೋಕ ವ್ಯವಹಾರದಿಂದ ಇದು ಈ ಸಂವೃತಿ ಪರಮಾರ್ಥೇನ ನಾಸ್ತಿ ಅಸೌ ಅಂತ ಇವರು ಹೇಳಲಿಲ್ಲ. ಈ ಹೀಗೆ ವ್ಯವಹಾರ ಸಿದ್ಧವಾದ ಜಗತ್ತು ಪರಮಾರ್ಥದಲ್ಲಿ ಇಲ್ಲ ಅಂತನ್ನೋ ಮಾತು ಹೇಳಲಿಲ್ಲ ಇವರು. ಜಗತ್ತು ಇಲ್ಲ ಅಂತನ್ನೋದು ಇದರಲ್ಲಿ ಏನು ಭಾಷೆ ಇಲ್ಲ. ಸಂವೃತಿ ಅಂತನ್ನೋ ಮಾತನ್ನ ಕಲ್ಪಿತ ಸಂವೃತ್ಯ ಅಂತ ಉಪಯೋಗಿಸಿದ್ದಾರೆ ಅಷ್ಟೇ ವಿನಃ ಸಂವೃತ್ಯ ಅಂತ ಹೇಳಲಿಲ್ಲ. ಜಗತ್ತು ಹೇಗಿದೆ, ನಾವು ಹೇಗೆ ಹೇಳೋದು? ಹಿಂದೆ ಹೇಳಿದ್ರಲ್ಲ, ಕಿಂ ತದಸ್ತೀತಿ ನೋಚ್ಯತೆ, 67ನೇ ಕಾರಿಕೆಯಲ್ಲಿ ಏನು ಹೇಳಿದ್ರು? ಉಭೇಹಿ ಅನ್ಯೋನ್ಯ ದೃಶ್ಯೇ ತೇ ಕಿಂ ತದಸ್ತೀತಿ ನೋಚ್ಯತೆ. ಜಗತ್ತು ಹೇಗಿದೆ ನಾವೇನು ಹೇಳೋದು? ನಾವು ಹೇಳಲಾರು. ನಾವು ಅನುಭವ ಮಾಡದೇ ಇರೋ ಜಗತ್ತು ಹೇಗಿದೆ ಅಂದ್ರೆ ನೋಚ್ಯತೆ, ನಾವೇನು ಅಚಿಂತ್ಯವಾದದ್ದು ಅದು. ಇಲ್ಲಿ ಸ್ಪಷ್ಟವಾಗಿ ನೋಚ್ಯತೆ 67ನೇದು ಕಿಂ ತದಸ್ತೀತಿ ನೋಚ್ಯತೆ, ಅದು ಏನು ಅಂತ ನಾವು ಹೇಳಲಾರು. ಆದ್ರಿಂದ ಇಲ್ಲಿ ಪರಮಾರ್ಥೇನ ನ ಅಸ್ತಿ ಅಸೌ, ಪರಮಾರ್ಥದಲ್ಲಿ ಅದು ಇಲ್ಲ ಅಂತ ಹೇಳಿದ್ರೆ ಹಿಂದಕ್ಕೆ ವಿರೋಧ. ಹಿಂದೆ ಅವರು ಹೇಳೋದು ಸಾಧ್ಯ ಇಲ್ಲ ಅಂತ ಹೇಳಿ ಪರಮಾರ್ಥದಲ್ಲಿ ಸಂವೃತಿ ಇಲ್ಲ, ವ್ಯವಹಾರವಾದ ಜಗತ್ತು, ವ್ಯವಹಾರ್ಯವಾದ ಜಗತ್ತು ಪರಮಾರ್ಥದಲ್ಲಿ ಇಲ್ಲ ಅಂತ ಹೇಳಲಿಲ್ಲ ಅವರು. ಇಲ್ಲಿ ಜಗತ್ತು ಮಾಯಾ ಮಿಥ್ಯಾ ಅಂತನ್ನೋದನ್ನ ಇಲ್ಲಿ ಗಮಕ ಏನಿಲ್ಲ. ಯಾವುದು ಇಲ್ಲ? ಕಲ್ಪಿತ ಸಂವೃತ್ಯ ಅಸ್ತಿ ಪರಮಾರ್ಥೇನ ನ ಅಸ್ತಿ ಅಸೌ. ಈ ಲೋಕ ಸಂವೃತಿ ಅಲ್ಲದೇನೆ ಈ ಕಲ್ಪಿತ ಸಂವೃತಿ ಅಂತ ಒಂದು ಉಂಟು. ನಾವು ನಮ್ಮ ಮನಸ್ಸಿನಿಂದ ಮಾಡಿಕೊಂಡದ್ದು ಚಿತ್ತ ಚೈತ್ತ, ಇದು ಕಲ್ಪಿತ. ಹೊರಗಡೆ ವಸ್ತು ಇರತಕ್ಕದ್ದು ಇಟ್ಸ್ ಅ ಪ್ರಾಪರ್ಟಿ ಆಫ್ ದಿ ವರ್ಲ್ಡ್, ನಮಗೋದಕ್ಕೂ ಸಂಬಂಧ ಇಲ್ಲ. ನಾವು ನಮ್ಮ ಮನಸ್ಸಿನಲ್ಲಿ ಇದಕ್ಕೊಂದು ಹೆಸರಿಟ್ಟು ಇದರ ಬೆಲೆ, ಇದರ ಪ್ರಯೋಜನ, ಇದರಿಂದ ಆಗತಕ್ಕ ಹಿತ ಅಹಿತ ಇದನ್ನೆಲ್ಲ ನಿರ್ದೇಶ ಮಾಡೋದು ಇದೆಯಲ್ಲ, ಇವೆಲ್ಲ ಚೈತ್ತ. ಇಟ್ಸ್ ಎ ಕ್ರೀಚರ್ ಆಫ್ ಅವರ್ ಮೈಂಡ್. ನಮ್ಮ ಮನಸ್ಸಿನಿಂದ ಇದಕ್ಕೊಂದು ಹೆಸರು, ಇದಕ್ಕೊಂದು ಬೆಲೆ, ಇದು ನಮಗೆ ಬೇಕು, ಇದು ನಮಗೆ ಬೇಡ, ಇದು ಇಲ್ಲಿವರೆಗೂ ಬೇಕು, ಇವೆಲ್ಲವೂ ಕೂಡ ಚಿತ್ತ ಚೈತ್ತ. ಇದು ಕಲ್ಪಿತ. ಚಿತ್ತದಿಂದ ಯಾವುದು ಹೊರಗೆ ಬಂದು ಈ ವಿಷಯದ ಜೊತೆ ವ್ಯವಹಾರ ಮಾಡುತ್ತೋ ಇದನ್ನ ಇಲ್ಲಿ ಕಲ್ಪಿತ ಸಂವೃತ್ಯ ಅಂತ ಕರೀತಾರೆ. ಅಂದ್ರೆ ಏನು? ಇದು ವೀಲ್ಸ್ ವಿತ್ ಇನ್ ವೀಲ್ಸ್. ಈ ಸಂವೃತ್ತಿಯಲ್ಲಿ ಇನ್ನೊಂದು ಸಂವೃತ್ತಿ, ಇದು ನಮ್ಮಿಂದ ಕಲ್ಪಿತವಾದ ಸಂವೃತ್ತಿ. ಈ ಹುತ್ತದಲ್ಲಿ ಹುತ್ತ ಅಂತಾರಲ್ಲ, ಇದು ಈ ಸಂವೃತ್ತಿಯಲ್ಲಿ, ಲೋಕ ಸಂವೃತ್ತಿಯಲ್ಲಿ ಕಲ್ಪಿತ ಸಂವೃತ್ತಿ ಅಂತ ಒಂದು. ನಮಗೆ ಬರೋ ಕಷ್ಟ ಅಲ್ಲದೇನೆ ನಾವು ಆ ಕಷ್ಟದ ಬಗ್ಗೆ ಆಲೋಚನೆ ಮಾಡಿಕೊಳ್ಳೋದು ಇನ್ನೊಂದು ಇದೆಯಲ್ಲ, ಅದು ಅನುಭವಿಸೋ ಕಷ್ಟಕ್ಕಿಂತ ಹೆಚ್ಚಿದ್ದು ಆಲೋಚನೆ ಮಾಡಿಕೊಳ್ಳೋ ಕಷ್ಟ. ಇಟ್ ಇಸ್ ಮೋರ್ ಗ್ರೂಸಮ್. ಇದು ಕಲ್ಪಿತ ಸಂವೃತ್ತಿ.
ಲೋಕ ಸಂವೃತ್ತಿಯ ಒಳಗೆ ನಾವು ಕಲ್ಪಿತ ಸಂವೃತ್ತಿ, ನಾವು ಕಲ್ಪನೆ ಮಾಡಿಕೊಳ್ಳುತ್ತ ಸಂವೃತ್ತಿ, ಇದು ಯಹ ಅಸ್ತಿ ಕಲ್ಪಿತ ಸಂವೃತ್ಯ ಚಿತ್ತ ಚೈತ್ತ ಸಂಬಂಧದಿಂದ ಯಾವುದಿದೆಯೋ ಪರಮಾರ್ಥೇನ ನಾಸ್ತಿ ಅಸೌ. ಇದು ವಾಸ್ತವವಾಗಿ ವಸ್ತುವಿಗೆ ಸಂಬಂಧಪಟ್ಟಿದ್ದಲ್ಲ. ಯಾರೋ ಒಬ್ಬರು ಗಂಡ ಇರ್ತಾನೆ, ಹೆಂಡತಿ ಇರ್ತಾನೆ, ಹೆಂಡತಿ ಹೋದ್ಲು ಅಂತ ಇವನ ಹತ್ರ ಕಲ್ಪಿತ ಸಂವೃತ್ತಿ ಅದು. ಅವಳು ಹೋದದ್ದು ಲೋಕ ಸಂವೃತ್ತಿ, ಅಥವಾ ಗಂಡ ಹೋದದ್ದು ಲೋಕ ಸಂವೃತ್ತಿ, ಹೆಂಡತಿ ಅಳೋದು ಕಲ್ಪಿತ ಸಂವೃತ್ತಿ. ಅದು ಕಲ್ಪಿತ ಸಂವೃತ್ತಿಯಲ್ಲಿ ಏನು ಚಿತ್ತ ಚೈತ್ತ ಸಂಬಂಧ ಇದೆ. ಇದು ಪರಮಾರ್ಥೇನ ನ ಅಸ್ತಿ, ಇದು ಪರಮಾರ್ಥದಲ್ಲಿ ಇದಿಲ್ಲ, ಇವನು ಮನಸ್ಸಿನಿಂದ ಮಾಡಿಕೊಂಡಿದ್ದು. ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನ ಅಸ್ತಿ ಅಸೌ ಪರತಂತ್ರಾಭಿಸಂವೃತ್ಯ ಸ್ಯಾತ್. ಹೀಗೆ ಕಲ್ಪಿತ ಸಂವೃತ್ತಿ ಅಂತಿದೆಯಲ್ಲ, ಇದು ಹೇಗೆ ಬರುತ್ತೆ? ನಾವು ಹೇಗೆ ಕಲ್ಪನೆ ಮಾಡಿಕೊಳ್ತೀವಿ? ಯಾವುದೋ ಒಂದು ವಸ್ತು ನಡೆದರೆ ಆ ವಸ್ತುವಿನಿಂದ ನಮಗೆ ಹೀಗಾಗುತ್ತೆ, ಅಥವಾ ಮುಂದೆ ಹೀಗಾಗುತ್ತೆ, ನಮಗೆ ಮುಂದೆ ಏನು ಗತಿ ಅಂತೆಲ್ಲ ನಾವು ಆಲೋಚನೆ ಮಾಡಿಕೊಳ್ತೀವಲ್ಲ, ಇದು ಕಲ್ಪಿತ ಸಂವೃತ್ತಿ ಆದರೂ ಕೂಡ ದಿಟ್ಟವಾದದ್ದೇ, ವ್ಯವಹಾರದಲ್ಲಿ ಇರೋದೇ. ಅದನ್ನೇ ಕೃಷ್ಣ ಹೇಳಿದ್ದು, ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅಳವನು ಅತ್ತೆ ಆಡ್ತಾನೆ, ನೀವು ಒಳಬೇಡ ಅಂದ್ರೆ ಏನು ಕಾಡೋದು ನಿಲ್ಲಿಸ್ತಾನೆ ಅವನು, ಅಥವಾ ಡೋಂಟ್ ಬಿ ಆಂಕ್ಷಸ್ ಅಂತಂದ್ರೆ ಆಂಗ್ಸೈಟಿ ಹೊರಟೋಗುತ್ತೆ. ಪ್ರಕೃತಿ ಯಾಂತಿ ಭೂತಾನಿ, ಅವನಿಗೆ ಒಂದು ಆಂಗ್ಸೈಟಿ ಇದ್ರೆ ಆಂಗ್ಸೈಟಿ ಇದ್ದೇ ಇರುತ್ತೆ. ಆ ಸೈಕಾಲಜಿಸ್ಟ್ ಬಂದು ಆಂಗ್ಸೈಟಿ ಇದೆ ರೂಟ್ ಕಾದು, ಅದರಿಂದ ನಿಮಗೆಲ್ಲ ಕಾಯಿಲೆ ಬರೋದು, ಆಂಗ್ಸೈಟಿ ಕಳ್ಕೊಂಡ್ರೆ ಹೇಗೆ ಕಳ್ಕೊಳ್ಳೋದು ಅವರು? ಪ್ರಕೃತಿ ಯಾಂತಿ ಭೂತಾನಿ, ಇವ್ರು ಹೇಳಿದ ಮಾತ್ರಕ್ಕೆ ಆಂಗ್ಸೈಟಿ ಹೋಗುತ್ತೆ. ಅದು ಸೈಕೋಸೊಮ್ಯಾಟಿಕ್ ಏಲ್ಮೆಂಟ್ಸ್ ಅಂತ ಇದೆಯಲ್ಲ, ಅವ್ರು ಡಾಕ್ಟರ್ಗಳಿಗೆ ಈಸಿಯಾಗಿ ಹೇಳ್ತಾರೆ, ಇವೆಲ್ಲ ಡ್ಯೂಟಿ ಅವರ ಆಂಗ್ಸೈಟಿ ಅಂತ ಹೇಳಿದ್ರೆ ಡಯಾಗ್ನೋಸಿಸ್ ಆಯಿತು. ಕ್ಯೂರ್ ಏನು, ಪ್ರಾಗ್ನೋಸಿಸ್ ಏನು? ಇದು ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಈ ಕಲ್ಪಿತ ಸಂವೃತ್ತಿ ಆದರೂ ಕೂಡ ಅನುಭವ ಸಿದ್ಧವಾದದ್ದು ತಾನೆ. ದ್ವಯವಾದರೂ ಆಭಾಸ ತಾನೆ, ಆಭಾಸವಾದರೂ ದ್ವಯ ತಾನೆ. ಅದು ದ್ವಯಾಭಾಸ, ಗ್ರಾಹ್ಯ ಗ್ರಾಹಕ ಅಂತ ಇದ್ರೆ ಅದು ಆಭಾಸವೇ, ಅದು ದ್ವಯ ಇದೆಯಲ್ಲ, ಆಭಾಸವೇ ನಮಗೆ ತಪ್ಪಿದ್ದಲ್ವಲ್ಲ. ಆದ್ರೆ ಇದು ಹೇಗೆ ಬಂದಿದೆ ಅಂತಂದ್ರೆ ಪರತಂತ್ರಾಭಿಸಂವೃತ್ಯ, ವ್ಯವಹಾರ ಕಾಲದಲ್ಲಿ ಚಿತ್ತವನ್ನ ಅವಲಂಬಿಸಿ ಚೈತ್ತ, ಚೈತ್ತವನ್ನ ಅವಲಂಬಿಸಿ ಚಿತ್ತ, ಇದು ಪರತಂತ್ರ, ಒಂದನ್ನೊಂದು ಆಶ್ರಯಿಸಿಕೊಂಡಿದೆ. ಇಲ್ಲ ಚಿತ್ತವನ್ನ ಸ್ವತಂತ್ರ, ಚೈತ್ತವನ್ನ ಪರತಂತ್ರ ಅಂತ ಹೇಳುವ ಹಾಗಿಲ್ಲ ನಾವು. ಚೈತ್ತ ಹೇಗಿದೆಯೋ ಚಿತ್ತ ಹಾಗೆ ಮಾರ್ಪಾಡಾಗುತ್ತೆ, ಚಿತ್ತ ಹೇಗಿದೆಯೋ ಚೈತ್ತ ಹಾಗೆ ಮಾರ್ಪಾಡಾಗುತ್ತೆ. ವಿಷಯಗಳನ್ನು ನಾವು ಹೇಗೆ ನೋಡ್ತೀವೋ ಇದರಿಂದ ನಮಗೆ ಸುಖ ದುಃಖ ಹಿತ ಹಿತ ಪರಿಣಾಮಗಳು ಬರುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವ ಪರಿಣಾಮಗಳಿದೆಯೋ ಅದರ ಹಾಗೆ ವಸ್ತುಗಳನ್ನು ನಾವು ನೋಡ್ತೀವಿ. ಇದು ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ. ಇದು ವಿಷಯಾಕಾರವಾಗಿ ಚಿತ್ತ ಪರಿಣಮಿಸಿದಾಗ ಚಿತ್ತದ ಮೇಲೆ ಚೈತ್ತದ ಪ್ರಭಾವ ಉಂಟು. ಚೈತ್ತಕ್ಕಂತೂ ಚಿತ್ತದ ಪ್ರಭಾವ ಇದ್ದೇ ಇದೆ. ಇದು ಪರತಂತ್ರ ಅಭಿಸಂವೃತ್ಯ. ಇದು ಅಭಿ ಅಂತನ್ನೋ ಮಾತಿಗೆ ಪರಸ್ಪರ ಅಂತನ್ನೋ ಅರ್ಥವನ್ನು ಹೇಳ್ತಾರೆ ವ್ಯಾಖ್ಯಾನಕಾರ. ಹೀಗೆ ಪರಸ್ಪರಾಭಿಸಂವೃತ್ಯ, ಇಲ್ಲಿ ಗ್ರಾಹ್ಯ ಗ್ರಾಹಕ, ಗ್ರಾಹ್ಯವಾದದ್ದನ್ನು ಅವಲಂಬಿಸಿ ಗ್ರಾಹಕ, ಗ್ರಾಹಕನನ್ನು ಅವಲಂಬಿಸಿ ಗ್ರಾಹ್ಯ. ಒಂದೇ ವಸ್ತುವನ್ನ ಅನೇಕರು ಅನೇಕ ರೀತಿಯಾಗಿ ನೋಡಬಹುದು, ಅಥವಾ ಒಂದೇ ವ್ಯಕ್ತಿ ಒಂದೇ ವಸ್ತುವನ್ನ ಅನೇಕ ರೀತಿಯಾಗಿ ನೋಡಬಹುದು ಕಾಲಾಂತರದಲ್ಲಿ. ಹೀಗೆ ಗ್ರಾಹ್ಯ ಗ್ರಾಹಕ, ಇದು ದೇ ಆರ್ ನಾಟ್ ಕಾನ್ಸ್ಟೆಂಟ್, ಬೋತ್ ಆಫ್ ದೆಮ್ ಆರ್ ವೇರಿಯಬಲ್ಸ್. ಈ ಗ್ರಾಹ್ಯ ಗ್ರಾಹಕ, ಈ ದ್ವಯಾಭಾಸ ಇದೆಯಲ್ಲ, ಇದು ಪರತಂತ್ರಾಭಿನಿಷ್ಪತ್ಯ ಅಭಿಸಂವೃತ್ಯ ಸ್ಯಾತ್. ಈ ಕಲ್ಪಿತ ಸಂವೃತ್ತಿ ಅಂತನ್ನೋದು ಪರತಂತ್ರದಿಂದ ಆದದ್ದು. ಚಿತ್ತದಿಂದ ಚೈತ್ತ, ಚೈತ್ತದಿಂದ ಚಿತ್ತ, ಇದು ಎರಡೂ ಅವಲಂಬಿಸಿ ಕಲ್ಪಿತ ಸಂವೃತ್ತಿ ಅಂತ ಇದೆ. ಸಂವೃತ್ತಿ ಅಂತನ್ನೋದು ಇದು ಎರಡನ್ನು ಮೀರಿದ್ದು. ಇದರ ವಿಷಯ ನಾವು ಏನು ಹೇಳೋದಕ್ಕಿಲ್ಲ. ಆದ್ದರಿಂದ ಕಲ್ಪಿತ ಸಂವೃತ್ತಿ ಅಂತನ್ನೋದೇ ನಮಗೆ ತೊಂದರೆ ಕೊಡ್ತಾ ಇರೋದು. ಇದನ್ನ ತೊಡೆದು ಹಾಕೊಳ್ಳೋದಕ್ಕೆ ಏನು ಉಪಾಯ ಅಂತ ಶಾಸ್ತ್ರ ಹೇಳಬೇಕಷ್ಟೆ. ಬ್ರಹ್ಮನ ಸ್ವರೂಪ ಏನು,
ಅಥವಾ ಜಗತ್ತಿನ ಒಂದು ಹೇಯೋಪಾದೇಯ ಸ್ವರೂಪ ಏನು ಅಂತ ಅನ್ನೋದು ಈ ಕಲ್ಪಿತ ಸಂವೃತ್ತಿಗೆ ಸಂಬಂಧಪಟ್ಟ ಹಾಗಿರ್ಬೇಕಷ್ಟೆ. ಬ್ರಹ್ಮನ ಸ್ವರೂಪ ವಾಸ್ತವವಾಗಿ ನಮಗೆ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಯದೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತ್ಯಾದಿಯಾಗಿ ಹೇಳ್ತಾರೆ. ತಮ್ಕೇನ ವಿಜಾನೀಯ ವಿಜ್ಞಾತಾರ ಮರೆ. ಸೊ ಬ್ರಹ್ಮನನ್ನು ತಿಳಿಸ್ಕೊಡ್ತೀವಿ ಅಂತ ಶಾಸ್ತ್ರ ಹೊರಡೋಲ್ಲ. ಶಾಸ್ತ್ರದ ಕೆಲಸ ಅಲ್ಲ ಅದು. ಶಾಸ್ತ್ರಕ್ಕೂ ಶಾಸ್ತ್ರದ ವ್ಯಾಪ್ತಿಯಲ್ಲಿ ಬ್ರಹ್ಮವಸ್ತು ಇದೆ ಅಂತನ್ನೋದು ಶಾಸ್ತ್ರಕ್ಕೆ ಭ್ರಮೆ ಇಲ್ಲ. ಮತ್ತು ಈ ಜಗತ್ತಿನ ಸ್ವರೂಪ ಏನು ಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಜಗತ್ತಿನ ಸ್ವರೂಪ ಏನಾಗಿದ್ರೂ ಕೂಡ ನೋಚ್ಚತೆ, ನಾವು ಅದರ ವಿಚಾರ ಹೇಳೋಲ್ಲ, ಅಚಿಂತ್ಯ ಅಂತ ಹೇಳ್ತಾರೆ. ನಾವು ಇಲ್ಲದೇನೆ ಜಗತ್ತು ಹೇಗಿರುತ್ತೆ, ನಾವು ಹೊರಟೋದ ಮೇಲೆ ಜಗತ್ತು ಹೇಗಿರುತ್ತೆ ಯಾರು ಹೇಳ್ಬೋದು? ಅದನ್ನು ಚಿಂತನೆ ಮಾಡೋದು ಕೂಡ ಹೇಗೆ ಸಾಧ್ಯ? ನಾವಿದ್ರ ಜಗತ್ತು ಒಂದು ರೀತಿಯಾಗಿರುತ್ತೆ, ಜಗತ್ತು ಹೋದ್ಮೇಲೆ ಹೇಗಿರುತ್ತೆ. ಆದರೆ ನಾನಿರೋದ್ರಿಂದ ಸಂಸಾರ ಇದೆ, ನಾನು ಇರದೇ ಇದ್ರೆ ಸಂಸಾರ ಹೇಗಾಗುತ್ತೆ ಅಂತ ನಾವು ಆಲೋಚನೆ ಪಟ್ಕೊಂಡ್ರೆ ಕಲ್ಪಿತ ಸಂವೃತ್ತಿ ಅದು. ಇದರಿಂದ ತೊಂದರೆ ನಮಗೆ. ಈ ಒಂದು ಆಂಗ್ಸೈಟಿ ಮನಸ್ಸಲ್ಲಿದ್ದರೆ ನನ್ನಿಂದಲೇ ಸಂಸಾರ ನಡೀತಾ ಇರೋದು, ನಾನು ಹೋದ್ರೆ ಏನು ಗತಿ ಅಂತ ಅನ್ನೋದು ಕಲ್ಪಿತ ಸಂವೃತ್ತಿ. ಆದರೆ ವಾಸ್ತವವಾಗಿ ಇದು ಅಚಿಂತ್ಯವಾದದ್ದು. ಯಾಕೆಂದ್ರೆ ಎಷ್ಟೋ ಹೋದವ್ರ ಸಂಸಾರಗಳು ಚೆನ್ನಾಗೇ ನಡೀತಾ ಇದೆ. ಹೋದವರು ಹೋದ್ರು ಅಷ್ಟೇ. ಇಲ್ಲಿ ಇವರು ಹೇಳ್ತಿರೋದು ಪರತಂತ್ರಾಭಿನಿಷ್ಪತ್ಯ ಅಂತನ್ನೋದು ಈ ಇಡೀ ಶಾಸ್ತ್ರದ ಪ್ರಯೋಜನ. ಈ ವ್ಯವಹಾರ ಪ್ರಪಂಚ ಇದೆ, ವ್ಯವಹಾರ ಪ್ರಪಂಚದಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ. ಈ ನಮ್ಮ ಕಾಂಟ್ರಿಬ್ಯೂಷನ್ ಸರಿಯಾಗಿ ಮಾಡ್ಕೊಳ್ಳೋದು ಹೇಗಿದೆ ಶಾಸ್ತ್ರದ ಪ್ರಯೋಜನ. ಇದು ಕಲ್ಪಿತ ಸಂವೃತ್ಯ. ನಾವು ಜಗತ್ತಲ್ಲಿ ಏನು ಅಂತ ಅಂದುಕೊಳ್ತೀವೋ ಹಾಗೆ ಜಗತ್ತಿಲ್ಲ. ಈ ಜಗತ್ತಿನಿಂದ ನಮಗೆ ಸುಖ ಇದೆ, ವಿಷಯಗಳಿಂದ ಸುಖ ಇದೆ ಅಂದ್ರೆ ಅದು ಕಲ್ಪಿತ ಸಂವೃತ್ತಿ. ಪಾಪ ವಸ್ತುಗಳು ತಪ್ಪಲ್ಲ, ಅದು ವಸ್ತುಗಳು ನನ್ನಿಂದ ಸುಖ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳಲ್ಲ. ಅವು ನಾವು ಇಂಥದ್ದಿದ್ರೆ ನನಗೆ ಸಂತೋಷ ಅಂತ ಕಲ್ಪಿತ ಸಂವೃತ್ತಿ ಅದು. ಆದ್ದರಿಂದ ಶಾಸ್ತ್ರದ ಪರಿಧಿ ಎಲ್ಲ ಈ ಒಂದು ಕಲ್ಪಿತ ಸಂವೃತ್ತಿ ಅಂತನ್ನೋದ್ರಲ್ಲೇ ಶಾಸ್ತ್ರ ಇರುವುದು. ಕಲ್ಪಿತ ಸಂವೃತ್ತಿಯನ್ನು ಹೋಗಲಾಡಿಸೋದು ಶಾಸ್ತ್ರದ ಕೆಲಸ. ಅವಿದ್ಯಾ ಪ್ರಹಾಣ ತಸ್ಯ ಅನರ್ಥ ಪ್ರಹಾಣಾಯ ಅನರ್ಥ ಏತೋ ಪ್ರಹಾಣಾಯ ಸರ್ವೇ ವೇದಾಂತ ಆರಭ್ಯಂತೆ. ಆಚಾರ್ಯರ ಅಧ್ಯಾಸ ಭಾಷ್ಯದಲ್ಲಿ ಇದನ್ನೇ ಅವರು ಹೇಳಿದ್ದು. ಈ ಕಲ್ಪಿತ ಸಂವೃತ್ತಿ ಅಂತ ಅನ್ನೋದ್ರಿಂದ ಅನರ್ಥಗಳಾಗ್ತಾ ಇದೆಯಲ್ಲ, ಈ ಕಲ್ಪಿತ ಸಂವೃತ್ತಿಯನ್ನು ಹೋಗಲಾಡಿಸಿಕೊಳ್ಳೋದು ಹೇಗೆ, ಅದು ಶಾಸ್ತ್ರದ ಪ್ರಯೋಜನ. ಶಾಸ್ತ್ರ ಹೇಳ್ತಕ್ಕದ್ದು ಅದು. ಹೀಗೆ ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತ್ಯಸೌ ಪರತಂತ್ರಾಭಿಸಂವೃತ್ಯ ಸ್ಯಾತ್ ನಾಸ್ತಿ ಪರಮಾರ್ಥತಃ. ಓಹೋ, ಹೀಗಾಗಿ ಹೋಗ್ತದೆ. ಮೈಂಡ್